Welcome to the free KCET online classes 2021. In today's chemistry class, we will be discussing two chapters from first year PUC. They are the S block elements and the P block elements. I am SMITHA BHASKAR, lecturer in Government PU College for Boys, Mudikere. Before discussing the synopsis or the questions, let us first see the portion which has been retained for the KCET examination this year. In the Unit 10, the S block elements, the retained portion includes Group 1 elements, the alkali metals, the general characteristics of the compounds of the alkali metals, anomalous properties of lithium, Group 2 elements, the alkaline earth metals, general characteristics of the compounds of the alkaline earth metals, anomalous behavior of beryllium, and some important compounds of calcium. That too will be studying calcium hydroxide and calcium sulfate. The remaining portion has been deleted. And in the Unit 11, the P block elements, the retained portion includes Group 13 elements, the boron family, important trends and anomalous properties of boron, the uses of boron and aluminium and their compounds, Group 14 elements, the carbon family, the important trends and anomalous behavior of carbon, and the allotropes of carbon. The rest of them all are deleted portions. ಈಗ ಆಲ್ರೆಡಿ ನೀವು ಒಬ್ಸರ್ವ್ ಮಾಡಿದಿರಾದ್ರೆ ಹಳೆಯ ಕ್ವೆಶ್ಚನ್ ಪೇಪರ್ಸ್ ಅಲ್ಲಿ ತುಂಬಾ ಕ್ವೆಶ್ಚನ್ಸ್ ಈಗಿನ ಡಿಲೀಟೆಡ್ ಪೋರ್ಷನ್ಸ್ ಇಂದ ಬರ್ತಿತ್ತು. ಹಾಗಾಗಿ ಈ ಸಲ ಏನಾಗುತ್ತೆ, ರಿಟೇನ್ ಪೋರ್ಷನ್ ಅನ್ನೇ ಉಳಿಸ್ಕೊಳ್ಬೇಕು ಅಂತ ಹೇಳಿದಾಗ ನಮಗೆ ಕ್ವೆಶ್ಚನ್ಸ್ ನಾವು ಜಾಸ್ತಿ ಮೆಮೊರಿ ಬೇಸ್ಡ್ ಕ್ವೆಶ್ಚನ್ಸ್ ಬರುವಂತ ಚಾನ್ಸಸ್ ಜಾಸ್ತಿ ಇದೆ. ಬಟ್ ವಾಟ್ ಎವರ್ ಇಟ್ ಈಸ್, ನಾವು ರಿಟೇನ್ ಪೋರ್ಷನ್ ಅನ್ನ ಇನ್ ಡೀಟೇಲ್ ಕಲ್ತ್ಕೊಂಡ್ರೆ ಮಾತ್ರ ನಮ್ಗೆ ಈ ಎರಡು ಚಾಪ್ಟರ್ಸ್ ಇಂದ ಬರುವಂತ ಕ್ವೆಶ್ಚನ್ಸ್ ಅನ್ನ ಅಟೆಂಪ್ಟ್ ಮಾಡ್ಲಿಕ್ಕೆ ಸುಲಭವಾಗುತ್ತೆ. ಹಾಗಾಗಿ ಹೇಗೆ ನೆನಪಿಟ್ಕೊಳ್ಳೋದು ಪ್ರಾಪರ್ಟೀಸ್ ಅನ್ನ? ಈಗ ವಾಟ್ ವಿಲ್ ಡೂ, ಎಲ್ಲಾ ಕಡೆ ಎಕ್ಸೆಪ್ಷನ್ಸ್ ಬರುತ್ತೆ, ಪಾಯಿಂಟ್ ವೈಸ್ ಅದನ್ನ ಅದೇ ಡೀಟೇಲಿಂಗ್ ಅಲ್ಲಿ ಓದ್ಕೊಂಡು ಹೋದ್ರೆ ನಮ್ಗೆ ನೆನಪಿಟ್ಕೊಳ್ಳಿಕ್ಕೆ ಒಂದ್ ಸ್ವಲ್ಪ ಹಿಂಸೆ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ವಾಟ್ ವಿ ಕ್ಯಾನ್ ಡೂ ಇಸ್, ನಾವೇನ್ ಮಾಡುವ, ನಾವು ಜನರಲ್ ಆಗಿ ಏನ್ ವೇರಿಯೇಷನ್ಸ್ ಇದೆ, ಈಗ ನಾವು ಎಸ್ ಬ್ಲಾಕ್ ಎಲಿಮೆಂಟ್ಸ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಕಲಿಯುವಾಗ ಹೇಗೆ ಕಲಿತಿದೀವಿ, ಗ್ರೂಪ್ 1 ಮತ್ತೆ ಗ್ರೂಪ್ 2, ಗ್ರೂಪ್ 13 ಮತ್ತೆ ಗ್ರೂಪ್ 14. ಸೊ ಗ್ರೂಪ್ ವೈಸ್ ಕಲಿತಾ ಇದ್ದೇವೆ. ಹಾಗಾಗಿ ಪ್ರತಿಯೊಂದು ಗ್ರೂಪ್ ಅಲ್ಲೂ ಪ್ರಾಪರ್ಟೀಸ್ ಜನರಲ್ ಆಗಿ ಹೇಗೆ ವೇರಿ ಆಗುತ್ತೆ ಅಂತ ನೆನಪಿಟ್ಕೊಳ್ಳುವ. ಆಮೇಲೆ ಯಾವ್ದಾದ್ರು ಪ್ರಾಪರ್ಟೀಸ್ ಯಾವ್ದಾದ್ರು ಎಲಿಮೆಂಟ್ ಗೆ ಬಂದಾಗ ವೇರಿಯೇಷನ್ ಬರ್ತಿದೆ, ನಾವು ಎಕ್ಸೆಪ್ಷನ್ಸ್ ಅಂತ ಹೇಳ್ತೀವಿ. ಬರ್ತಿದ್ಯಾ ಆದ್ರೆ ಆ ಎಕ್ಸೆಪ್ಷನ್ಸ್ ಅನ್ನ ಅಲ್ಲೇ ನಾವು ನೋಟ್ ಮಾಡ್ಕೊಂಡು ಬಿಡೋಣ. ಆವಾಗ ಏನಾಗುತ್ತೆ, ಜನರಲ್ ವೇರಿಯೇಷನ್ ನೆನಪಲ್ಲಿ ಬಿಡುತ್ತೆ, ಎಕ್ಸೆಪ್ಷನ್ಸ್ ಅನ್ನು ಮಾತ್ರ ಸಪರೇಟ್ ಆಗಿ ನೆನಪಿಟ್ಕೊಂಡ್ಬಿಟ್ರೆ ಇಟ್ ಬಿಕಮ್ಸ್ ಈಸಿ. ಸೊ ನೋಡೋಣ ಹೌ ವಿ ಕ್ಯಾನ್ ಡೂ. ಗ್ರೂಪ್ 1 ಎಲಿಮೆಂಟ್ಸ್ ಯಾವ್ದೆಲ್ಲ, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬೀಡಿಯಂ, ಸೀಸಿಯಂ ಮತ್ತೆ ಫ್ರಾನ್ಷಿಯಂ. ಈಗ ನಾವೇನ್ ಮಾಡೋಣ ಇಲ್ಲಿ ಅಂತ ಹೇಳಿದ್ರೆ, ಈ ಎಲಿಮೆಂಟ್ ಗಳಲ್ಲಿ ಫ್ರಮ್ ಟಾಪ್ ಟು ಬಾಟಮ್ ಕೆಲವು ಪ್ರಾಪರ್ಟೀಸ್ ನಮಗೆ ಗೊತ್ತಿದೆ, ಏನಾಗ್ತವೆ, ಇನ್ಕ್ರೀಸ್ ಆಗ್ತವೆ. ಅದನ್ನೆಲ್ಲ ನಾವು ರೈಟ್ ಸೈಡ್ ಅಲ್ಲಿ ನೋಟ್ ಮಾಡ್ಕೊಳ್ಳೋಣ. ಇನ್ನು ಕೆಲವು ಪ್ರಾಪರ್ಟೀಸ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಅದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನೋಟ್ ಮಾಡ್ಕೊಳ್ಳುವ. ಹೀಗೆ ಮಾಡ್ಬೇಕು ಅಂತಲ್ಲ, ಒಂದು ಎನಾಲಜಿ ಅಷ್ಟೇ, ಆಯ್ತಾ? ಸೊ ಯಾವ್ದೆಲ್ಲ ಇನ್ಕ್ರೀಸ್ ಆಗುತ್ತೆ, ಅಟಾಮಿಕ್ ರೇಡಿಯಸ್ ಇನ್ಕ್ರೀಸ್ ಆಗುತ್ತೆ, ಬಾಂಡ್ ಲೆಂತ್ ಇನ್ಕ್ರೀಸ್ ಆಗುತ್ತೆ, ಡೆನ್ಸಿಟಿ ಇನ್ಕ್ರೀಸ್ ಆಗ್ತದೆ, ಹಾಗೆಯೇ ರಿಯಾಕ್ಟಿವಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಇನ್ನು ಡಿಕ್ರೀಸ್ ಆಗುದು ಯಾವುದು, ಉಳಿದವು ಅಂದ್ರೆ ಅಯನೈಸೇಷನ್ ಎನರ್ಜಿ, ಬಾಂಡ್ ಡಿಸೋಸಿಯೇಷನ್ ಎನರ್ಜಿ, ಹೈಡ್ರೇಷನ್ ಎಂಥಾಲ್ಪಿ ಮತ್ತೆ ರೆಡ್ಯೂಸಿಂಗ್ ಪ್ರಾಪರ್ಟಿ. ಇವುಗಳೆಲ್ಲ ಏನಾಗ್ತವೆ, ಡಿಕ್ರೀಸ್ ಆಗ್ತದೆ. ಐ ರಿಪೀಟ್ ಚಿಲ್ಡ್ರನ್, ಇನ್ ಬಿಟ್ವೀನ್ ದೇರ್ ಆರ್ ಚಾನ್ಸಸ್ ಆಫ್ ಎಕ್ಸೆಪ್ಷನ್ಸ್ ಆರ್ ವೇರಿಯೇಷನ್ಸ್. ಸೊ ಇದನ್ನ ಒಂದು ಸಲ ನಾವು ಹೀಗೆ ನೋಟ್ ಮಾಡ್ಕೊಂಡ್ರೆ ಯಾವ್ದಾದ್ರೂ ಒಂದು ಪ್ರಾಪರ್ಟಿ, ಸೇ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಎಲಿಮೆಂಟಿನ ಡೆನ್ಸಿಟಿಯಲ್ಲಿ ಈ ಆರ್ಡರ್ ಅಲ್ಲಿ ಒಂದು ಚೇಂಜ್ ಬರ್ತಿದೆ, ಮೇಲಿಂದ ಕೆಳಗೆ ಇನ್ಕ್ರೀಸ್ ಆಗ್ಬೇಕಿತ್ತು, ಆದ್ರೆ ಎಲ್ಲೋ ಒಂದು ಚೇಂಜ್ ಬಂತು ಅಂತ ಹೇಳಿ ಎಲ್ಲಿ ಬಂತು ಅದನ್ನ ನಾವು ಅಲ್ಲಿ ಮಾರ್ಕ್ ಮಾಡ್ಕೊಳ್ಳೋದು, ಎಲ್ಲಿ ಬಂತು ಅಲ್ಲಿಗೆ ಅದನ್ನ ಮಾರ್ಕ್ ಮಾಡ್ಕೊಂಡು ಅಲ್ಲೇ ಶಾರ್ಟ್ ಆಗಿ ಬರ್ಕೊಂಡ್ಬಿಡೋದು. ದೆನ್ ಇಟ್ ಬಿಕಮ್ಸ್ ಈಸಿ ಫಾರ್ ಅಸ್. ಸೊ ಇದರಲ್ಲಿ ಹೀಗೆ ನಾರ್ಮಲ್ ವೇರಿಯೇಷನ್ ಹೀಗೆ, ಇದು ಎಕ್ಸೆಪ್ಷನ್ ಅಂತ ನೆನಪಿಟ್ಕೋಬಹುದು. ಇದು ನಮ್ಮ ಗ್ರೂಪ್ 1 ಎಲಿಮೆಂಟ್ಸ್ ಇದು ಆಯ್ತು. ಇನ್ನು ಗ್ರೂಪ್ 2 ಎಲಿಮೆಂಟ್ಸ್ ಅಲ್ಲಿ ಕೂಡ ಇದೇ ತರ ಕಾಣಿಸುತ್ತೆ. ಹಾಗಾಗಿ ಆಲ್ ದ ಪ್ರಾಪರ್ಟೀಸ್ ಆಲ್ ಸಿಮಿಲರ್. ಗ್ರೂಪ್ 2 ಎಲಿಮೆಂಟ್ಸ್ ಯಾವುದು, ಬೆರಿಲಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಸ್ಟ್ರಾನ್ಷಿಯಂ, ಬೇರಿಯಂ, ರೇಡಿಯಂ. ಇವುಗಳು ನಮ್ಗೆ ಏನಾಗಿದೆ, ದೀಸ್ ಆರ್ ದ ಗ್ರೂಪ್ 2 ಎಲಿಮೆಂಟ್ಸ್. ಸೊ ಇದು ವೇರಿಯೇಷನ್ ಇನ್ ಎಸ್ ಬ್ಲಾಕ್ ಎಲಿಮೆಂಟ್ಸ್.
ನಮ್ಗೆ ಇನ್ನೊಂದು ಚಾಪ್ಟರ್ ಡಿಸ್ಕಸ್ ಮಾಡ್ಲಿಕ್ಕಿದೆ, ಏನದು ಪಿ ಬ್ಲಾಕ್ ಎಲಿಮೆಂಟ್ಸ್. ಈ ಪಿ ಬ್ಲಾಕ್ ಎಲಿಮೆಂಟ್ಸ್ ಗೆ ಬಂದಾಗ ಸ್ವಲ್ಪ ವೇರಿಯೇಷನ್ಸ್ ಬರುತ್ತೆ. ಯಾಕೆ ಹೇಳಿ, ನಮ್ಮ ಎಸ್ ಬ್ಲಾಕ್ ಎಲಿಮೆಂಟ್ಸ್ ನಮಗೆ ಗೊತ್ತಿದೆ ಎಲ್ಲಿದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುತ್ತೆ. ನಮ್ಮ ಎಸ್ ಬ್ಲಾಕ್ ಎಲಿಮೆಂಟ್ಸ್ ದೇ ಆರ್ ಇನ್ ದ ಲೆಫ್ಟ್ ಹ್ಯಾಂಡ್ ಸೈಡ್. S block elements ಎಲ್ಲಿದೆ on the left hand side, P block elements ಎಲ್ಲಿದೆ on the right hand side. In between ಎಲ್ಲಿ ಬರುತ್ತೆ, D block elements ಬರುತ್ತೆ, ಅಥವಾ ಎಲೆಕ್ಟ್ರಾನ್ಸ್ D ಆರ್ಬಿಟಲ್ ಅಲ್ಲಿ ಫಿಲ್ ಆಗುತ್ತೆ. ಇನ್ನು ಕೆಳಗೆ ಹೋದ್ರೆ D ಮಾತ್ರ ಅಲ್ಲ, F ಅಲ್ಲೂ ಕೂಡ ಫಿಲ್ ಆಗುತ್ತೆ. ಹಾಗಾಗಿ ಈ ಪ್ರಾಪರ್ಟಿ, ಈ ಚೇಂಜಸ್ ಇಂದಾಗಿ, ಈ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಚೇಂಜಸ್ ಇಂದಾಗಿ ನಮಗೆ ಅಲ್ಲಿ ಪ್ರಾಪರ್ಟೀಸ್ ಅಲ್ಲಿ ಚೇಂಜಸ್ ಕಾಣಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರ ಪ್ರಾಪರ್ಟೀಸ್ ಅಲ್ಲಿ, ಪಿ ಬ್ಲಾಕ್ ಎಲಿಮೆಂಟ್ಸ್ ನ ಪ್ರಾಪರ್ಟೀಸ್ ಅಲ್ಲಿ ಚೇಂಜಸ್ ಕಾಣಿಸುತ್ತೆ. ಸೊ ಈ ಕಾರಣಕ್ಕೋಸ್ಕರ ನಾವು ಮುಂಚೆ ಬರೆದ ಹಾಗೆ ಒಂದು ಜನರಲೈಸೇಷನ್ ಅನ್ನು ಅಲ್ಲಿ ಹಾಕ್ಲಿಕ್ಕೆ ಹೋಗ್ತಿಲ್ಲ. First of all, let's see what is the general outer shell electronic configuration of p block elements. ನಾವು ಸಾಮಾನ್ಯವಾಗಿ ಬರೆಯುವಂಥದ್ದು ಏನು, NS2 NP1 to 6 ಅಂತ ಬರೀತೀವಿ ಅಲ್ವಾ. ಆದ್ರೆ ಇದು ಎಲ್ಲಿ ತನಕ ಅಪ್ಲಿಕಬಲ್ ಆಗುತ್ತೆ, ಈಗ ನೋಡಿ ನಮಗೆ ಗೊತ್ತಿದೆ, ಸೆಕೆಂಡ್ ಗ್ರೂಪ್ ಇದ್ರೆ ಅಂದ್ರೆ ಸೆಕೆಂಡ್ ಪೀರಿಯಡ್ ಇದ್ರೆ ಅಲ್ಲಿ ಏನಾಗುತ್ತೆ 2s2 2p1 to 6 ಆಯ್ತು. ಥರ್ಡ್ ಒನ್ ಬಂದಾಗ ಅಲ್ಲಿ ಏನಾಯ್ತು, ಥರ್ಡ್ ಒನ್ ಬಂದಾಗ 3s2 3p ಇದು ವೇರಿಯೇಬಲ್ಸ್ ಬರುತ್ತೆ. ಫೋರ್ತ್ ಪೀರಿಯಡ್ ಬಂದಾಗ ಅಲ್ಲಿ ಎಸ್ ಆದ ನಂತರ 4s ಆದ ನಂತರ ಯಾವ್ದು ಫಿಲ್ ಆಗುತ್ತೆ, ಡಿ, ಆ ನಂತರ ಯಾವ್ದು ಬರುತ್ತೆ, ಪಿ ಅಲ್ವಾ. ಸೊ ಇದು 4s, ಇದು 3d, ಆಮೇಲೆ ಇದು ಯಾವುದು 4p ಫಿಲ್ ಆಗುವಂಥದ್ದು. ಇಲ್ಲಿ ಮಧ್ಯದಲ್ಲಿ ಡಿ ಬಂದಿದೆ ಅಲ್ವಾ, ಫಿಲ್ಲಿಂಗ್ ಆರ್ಡರ್ ಅನ್ನ ನಾನು ಬರ್ದಿರೋದು, ಇದು ಡಿ ಬಂದಿದೆ. ಆದ್ರೆ ಎಸ್ ಮತ್ತೆ ಪಿ ದೀಸ್ ಆರ್ ದ ವ್ಯಾಲೆನ್ಸ್ ಶೆಲ್. ಹಾಗಾಗಿ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಾವು ಹೀಗೆ ಬರೀತೀವಿ. ಇನ್ನು ಮುಂದಕ್ಕೆ ಹೋದ್ರೆ ಫಿಫ್ತ್ ಅಲ್ಲಿ ಏನ್ ತೊಂದರೆ ಇಲ್ಲ, ಫಿಫ್ತ್ ಅಲ್ಲಿ ಇದಕ್ಕೆ ಸಿಮಿಲರ್ ಆಗಿ ಇರುತ್ತೆ 5s 4d ಮತ್ತೆ 5p. 6 ಗೆ ಹೋದಾಗ, ಸಿಕ್ಸ್ ಪೀರಿಯಡ್ ಗೆ ಹೋದಾಗ ಏನಾಗುತ್ತೆ 6s, ಆಮೇಲೆ ಯಾವ್ದು ಬರುತ್ತೆ 4f, ಆಮೇಲೆ ಯಾವ್ದು ಬರುತ್ತೆ, ಆಮೇಲೆ 5d and then comes the 6p ಅಲ್ವಾ. ಇಲ್ಲಿ ಇವಾಗ f ಬಂತು, d ಬಂತು. ಆದ್ರೂ ಸ್ಟಿಲ್ again what we say, S and P are the outer shell electronic configuration. ಇನ್ನೊಂದು ರೀತಿಯಲ್ಲಿ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನು ಬರೆಯುವುದಾದ್ರೆ ಹೇಗೆ ಬರೀಬೇಕು, n-2 f14 n-1 d10 ns2 np1 to 6 ಅಂತ ಬರೀಬೇಕು. ಅಂದ್ರೆ I just wanted you to remember the presence of 14 electrons in the F and 10 electrons in the d orbitals in the lower members of the same group. ಇದರಿಂದಾಗಿ ಇವುಗಳ ಪ್ರೆಸೆನ್ಸ್ ಇಂದಾಗಿ ತುಂಬಾ ಪ್ರಾಪರ್ಟೀಸ್ ಅಲ್ಲಿ ವೇರಿಯೇಷನ್ಸ್ ನಮಗೆ ಕಾಣಿಸುತ್ತೆ. In this particular session we'll be concentrating on group 13, whose outermost electronic configuration is ns2 np1. So totally 3 electrons in the valence shell, and in group 14 there are 4 electrons in the valence shell. Now let's look into which are the elements. In the group 13 we have got as boron, aluminum, gallium, indium and thallium. These are the elements in group 13. ಆಗಲೇ ನಾವು ಹೇಳಿದಾಗೆ the size increases ಅಂತ ನಾವು ಹೇಳ್ತೀವಿ ಅಲ್ವಾ. ಆದ್ರೆ ಇವಾಗ ಆರ್ಬಿಟಲ್ ಎಲೆಕ್ಟ್ರಾನ್ಸ್ ಬಂದಾಗ ಇಲ್ಲಿ ಯಾವುದು, this is the period number 2, this is the period number 3, this is the period number 4, this is the period number 5 and this is the period number 6. ಆಗ್ಲೇ ನಿಮ್ಗೆ ಹೇಳಿದ ಹಾಗೆ ಎಲ್ಲೆಲ್ಲಿ ಡಿ ಎಲೆಕ್ಟ್ರಾನ್ ಬರುತ್ತೆ, ಇಲ್ಲಿ ಬಂದಾಗ ಡಿ, ಇಲ್ಲಿ ಬಂದಾಗ ಡಿ, ಇಲ್ಲಿ ಬಂದಾಗ ಎಫ್ ಎಲೆಕ್ಟ್ರಾನ್ ಎಂಟ್ರಿ ಆಗೋದ್ರಿಂದ ಇವುಗಳ ಸೈಜು ಹಾಗೇನೆ ಸೈಜ್ ಡಿಪೆಂಡೆಂಟ್ ಪ್ರಾಪರ್ಟೀಸ್, ಉಳಿದ ಪ್ರಾಪರ್ಟೀಸ್ ಅಲ್ಲಿ ವೇರಿಯೇಷನ್ ಖಂಡಿತವಾಗ್ಲೂ ನಮಗೆ ಕಾಣಿಸ್ತದೆ. ದೆನ್ ಗ್ರೂಪ್ 14 ಎಲಿಮೆಂಟ್ಸ್ ಯಾವುದು, ಕಾರ್ಬನ್ ಫ್ಯಾಮಿಲಿ. ಕಾರ್ಬನ್ ಫ್ಯಾಮಿಲಿಯಲ್ಲಿ ಯಾರೆಲ್ಲ ಇದ್ದಾರೆ, ಕಾರ್ಬನ್, ಸಿಲಿಕಾನ್, ಜರ್ಮೇನಿಯಂ, ಟಿನ್, lead. ಸಿಲಿಕಾನ್ ಮತ್ತು ಜರ್ಮೇನಿಯಂ ನಮಗೆ we are very familiar with it, they are very good semiconductors ಅಲ್ವಾ. ಹಾಗಾಗಿ this is the group 14 elements. A similar variation ಆವಾಗಲೂ ಇಲ್ಲೂ ಕೂಡ ನಮಗೆ ಕಾಣಿಸುತ್ತೆ. 13 ಮತ್ತು 14 ನಲ್ಲಿ ಆಲ್ಮೋಸ್ಟ್ ಪ್ಯಾರಲಲ್ ವೇರಿಯೇಷನ್ಸ್ ನಮಗೆ ಕಾಣಿಸುವಂತದ್ದು. ಹಾಗಾಗಿ ನೋಡಿ ಆವಾಗಲೇ ನಾನು ಹೇಳಿದೆ ನಮ್ಗೆ ಎಲ್ಲಾ ಪ್ರಾಪರ್ಟೀಸ್ ನ ವೇರಿಯೇಷನ್ಸ್ ಅನ್ನ ಒಂದೇ ತರ ನೆನಪಿಟ್ಕೊಳ್ಳಿಕ್ಕೆ ಎಲ್ಲಾ ಗ್ರೂಪ್ಸ್ ಅಲ್ಲೂ ಸಾಧ್ಯ ಆಗೋದಿಲ್ಲ. As and when we come across different properties we shall discuss them in detail. I think for the time being this is sufficient discussion on S and P block elements. Now let's move on to the question section. The first question, which among the following is least stable?
ಈಗ ಕ್ವೆಶ್ಚನ್ ನೋಡಿದ ತಕ್ಷಣ ಮಕ್ಕಳೇ ನಾವು ಫಸ್ಟ್ ಏನ್ ನೋಡ್ಕೋಬೇಕು, ಕ್ವೆಶ್ಚನ್ ನೋಡಿದ್ದು ಆಮೇಲೆ ಇಮಿಡಿಯೇಟ್ಲಿ ಲುಕ್ ಎಟ್ ದ ಆಪ್ಷನ್ಸ್. ಈಗ ಈ ಚಾಪ್ಟರ್ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಇರೋದ್ರಿಂದ ನಮ್ಗೆ ಏನು ಗೊತ್ತು, ಇದೆಲ್ಲ ಎಸ್ ಬ್ಲಾಕ್ ಎಲಿಮೆಂಟ್ಸ್. ಅಲ್ಲಿ ಬರುವಾಗೆಲ್ಲ ಮಿಕ್ಸ್ ಬರ್ತದಲ್ವಾ, ಹಾಗಾಗಿ ನೋಡ್ಕೊಬೇಕು ಏನ್ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ. ನಮ್ಗೆ ಸೀಸಿಯಂ, ರುಬೀಡಿಯಂ, ಪೊಟ್ಯಾಷಿಯಂ ಮತ್ತೆ ಸೋಡಿಯಂನ ಏನು ಆಕ್ಸೈಡ್ ಫಾರ್ಮ್ ಅನ್ನ ಕೊಟ್ಟಿದ್ದಾರೆ. ಸೊ ಇದೆಲ್ಲಾ ಕೂಡ ಏನಾಯ್ತು, ಫಸ್ಟ್ ಗ್ರೂಪ್ ನ ಎಲಿಮೆಂಟ್ಸ್ ಆಯ್ತು. ಆಲ್ಕಲಿ ಮೆಟಲ್ಸ್ ಆಯ್ತು. ಆಲ್ಕಲಿ ಮೆಟಲ್ಸ್ ನ ಆಕ್ಸೈಡ್ಸ್ ಅಂತ ಹೇಳಿದಾಗ ದೇ ಫಾರ್ಮ್ 3 types of oxides ಅಲ್ವಾ. ಸಿಂಪಲ್ ಆಕ್ಸೈಡ್ಸ್, ದೆನ್ peroxides and then superoxides. ಸಿಂಪಲ್ ಆಕ್ಸೈಡ್ಸ್ ನ ಫಾರ್ಮುಲಾ ಏನು, O2 minus. peroxides ನ ಫಾರ್ಮುಲಾ ಏನು, O2 2 minus. ಅಂದ್ರೆ O2 with 2 negative charges. superoxide ನ ಫಾರ್ಮುಲಾ O2 minus ಅಂದ್ರೆ with 1 negative charge. ಈಗ ನಮ್ಮ ಆಲ್ಕಲಿ ಮೆಟಲ್ಸ್ ದೇ ಆರ್ ಆಲ್ ಮೋನೋವಲೆಂಟ್. ಮೋನೋವಲೆಂಟ್ ಆದ ತಕ್ಷಣ ಏನಾಯ್ತು, ಅವುಗಳ ಫಾರ್ಮುಲಾ ಏನಾಗುತ್ತೆ, M2O. ಯಾವ್ದು ಆಕ್ಸೈಡ್ಸ್ ಫಾರ್ಮುಲಾ ಏನಾಯ್ತು, M2O. ಪರಾಕ್ಸೈಡ್ ಆಗುದಾದ್ರೆ M2O2. ಸೂಪರ್ ಆಕ್ಸೈಡ್ ಆಗುದಾದ್ರೆ MO2. ರೈಟ್. ಈಗ ನಮಗೆ ಸಿಕ್ಬಿಡ್ತು. ಏನ್ ಸಿಕ್ತು, ನಮಗೆ ಕೊಟ್ಟಿರುವಂತಹ ಆಲ್ಕಲಿ ಮೆಟಲ್ಸ್ ಎಲ್ಲ, ಆಕ್ಸೈಡ್ಸ್ ಎಲ್ಲವೂ ಏನಾಗಿದ್ದಾವೆ, ದೇ ಆರ್ ಆಲ್ ಸೂಪರ್ ಆಕ್ಸೈಡ್ಸ್. ಈಗ 3 ಆಕ್ಸೈಡ್ಸ್ ಫಾರ್ಮ್ ಆಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಎಲ್ಲವನ್ನೂ ಫಾರ್ಮ್ ಮಾಡೋದಿಲ್ಲ ಅಲ್ವಾ. ಹಾಗಾಗಿ ಯಾವ್ದನ್ನ ಫಾರ್ಮ್ ಮಾಡುತ್ತೆ, ಸ್ಮಾಲರ್ ಅಯಾನ್ಸ್ ಲೈಕ್ ಲಿಥಿಯಂ, ದೇ ಫಾರ್ಮ್ ಆಕ್ಸೈಡ್ಸ್. sodium forms peroxides. Superoxides are formed by the remaining 3, potassium, rubidium and cesium. ಈಗ ನಮಗೆ ಕೊಟ್ಟಿರುವಂತದ್ದು ಸೂಪರ್ ಆಕ್ಸೈಡ್ಸ್ ಅಲ್ವಾ. ಸೂಪರ್ ಆಕ್ಸೈಡ್ ಯಾವ್ದ್ರದ್ದು ಕೊಟ್ಬಿಟ್ಟು 4 ಕೊಟ್ಟಿದ್ದಾರೆ, ಆದ್ರೆ ಫಾರ್ಮ್ ಮಾಡೋದು ಯಾರು, 3 ಮಾತ್ರ ಅಲ್ವಾ. ಆಕ್ಚುಲಿ ಇದೆಲ್ಲ ನಾವು ಸ್ಟೇಬಲ್ ಆಕ್ಸೈಡ್ಸ್ ಇರ್ತಾ ಇದ್ದೀವಿ. ಸೋಡಿಯಂ ಪರಾಕ್ಸೈಡ್ ಫಾರ್ಮ್ ಆಗುತ್ತೆ ಬಟ್ ಇಟ್ ಡಿಕಂಪೋಸಸ್. ಹಾಗಾಗಿ ಇಲ್ಲಿ ಏನಾಯ್ತು, ಸೋಡಿಯಂ ನ ಸ್ಟೇಬಲ್ ಆಕ್ಸೈಡ್ ಯಾವುದು, ಪರಾಕ್ಸೈಡ್. ಇಟ್ ಇಸ್ ನಾಟ್ ಸೂಪರ್ ಆಕ್ಸೈಡ್. ಹಾಗಾಗಿ ನಮ್ಮ ಆನ್ಸರ್ ಏನಿವಾಗ ಡಿ, sodium superoxide is least stable. Right? So we'll go for the next question. The mobility of hydrated alkali metal ions is in the order. ಇಲ್ಲಿ 2 ವಿಚಾರವನ್ನ ನಾವು ಗಮನಿಸಬೇಕು. ಒಂದು, the concept of mobility. ಎರಡನೇದು, the concept of hydrated alkali metals. ಇಲ್ಲಿ mobility ಕೇಳಿದ್ದಾರೆ. mobility ಅಂತ ಹೇಳಿದ್ರೆ ಸ್ಪೀಡ್ ಮಕ್ಕಳೇ. ಮೊಬಿಲಿಟಿ ಅಂತ ಹೇಳಿದ್ರೆ ಏನದು, ಸ್ಪೀಡ್. ಸ್ಪೀಡ್ ಅಂತ ಹೇಳಿದ್ರೆ ಅದೆಷ್ಟು ಸ್ಲೋ ಅಥವಾ ಫಾಸ್ಟ್ ಅನ್ನುವಂಥದ್ದು. ಅದು ಕೂಡ ಯಾರ ಸ್ಪೀಡ್ ಕೇಳಿದ್ದಾರೆ, ಹೈಡ್ರೇಟೆಡ್ ಆಲ್ಕಲಿ ಮೆಟಲ್ ಅಯಾನ್ಸ್ ಇದ್ ಕೇಳಿದ್ದಾರೆ. ಮೆಟಲ್ ಅಯಾನ್ಸ್ ಇದೆಲ್ಲ ಕೇಳಿರೋದು, ಹೈಡ್ರೇಟೆಡ್ ಆಲ್ಕಲಿ ಮೆಟಲ್ ಅಯಾನ್ಸ್ ಇದ್ ಕೇಳಿದ್ದಾರೆ. ಇವಾಗ ಫಸ್ಟ್ ದೇರ್ ಇಸ್ ಅ ಪಾಯಿಂಟ್ ಟು ಬಿ ರಿಮೆಂಬರ್ಡ್, ದಟ್ ಇಸ್ ಸ್ಮಾಲರ್ ದ ಅಯಾನ್, the greater is the extent of hydration. ಅಂದ್ರೆ ಒಂದು ಅಯಾನ್ ಸಣ್ಣದಾಗಿದ್ದಷ್ಟು ಅದು ಹೈಡ್ರೇಟ್ ಆಗುವಂತ ಟೆಂಡೆನ್ಸಿ ಹೆಚ್ಚಿಗೆ ಇದೆ. The smaller the ion, greater is the extent of hydration. ನಮ್ಮ ಈ ಸೀರೀಸ್ ಅಲ್ಲಿ ಸ್ಮಾಲರ್ ಅಯಾನ್ ಯಾವುದು, ಸ್ಮಾಲೆಸ್ಟ್ ಅಯಾನ್ ಯಾವುದು, ಲಿಥಿಯಂ ಅಯಾನ್. ಸೊ ಲಿಥಿಯಂ ಅಯಾನ್ ಏನಾಗುತ್ತೆ, ಹೈಲಿ ಹೈಡ್ರೇಟ್ ಆಗುತ್ತೆ, ಎಕ್ಸ್ಟೆನ್ಸಿವ್ಲಿ ಹೈಡ್ರೇಟ್ ಆಗುತ್ತೆ. ಇನ್ನೇನು, ಎಕ್ಸ್ಟೆನ್ಸಿವ್ಲಿ ಹೈಡ್ರೇಟ್ ಆದ ತಕ್ಷಣ ಆ ಅಯಾನ್ ನ ಸೈಜ್ ಏನಾಗುತ್ತೆ, ಅಷ್ಟೇ ದೊಡ್ಡದಾಗತ್ತೆ. ಸೊ ಮೋರ್ ಹೈಡ್ರೇಟೆಡ್ ದ ಅಯಾನ್, ಲಾರ್ಜರ್ ಇಟ್ ವಿಲ್ ಬಿ. And very next concept ನಮಗೆ ಗೊತ್ತಿದೆ, the larger the ion, what will happen to its speed? The speed will reduce or its mobility will reduce ಅಲ್ವಾ. ಹಾಗಾಗಿ ಈಗ ನಮ್ಮ ಲಿಥಿಯಂ ಅಯಾನ್ ಇರ್ಲಿಕ್ಕೆ ಸಣ್ಣ ಸೈಜ್ ಆದ್ರೂ ಹೈಡ್ರೇಷನ್ ಜಾಸ್ತಿ ಆಗೋದ್ರಿಂದ ಅದರ ಸೈಜ್ ಏನಾಗುತ್ತೆ, ತುಂಬಾ ಜಾಸ್ತಿ ಆಗುತ್ತೆ. ಅದರ ಸ್ಪೀಡು ಏನಾಯ್ತು, ಸೈಜ್ ಜಾಸ್ತಿ ಆಗೋದ್ರಿಂದ ಸ್ಪೀಡು ಕಡಿಮೆ ಆಗುತ್ತೆ. ಸೊ ಈ ಕೊಟ್ಟಂತಹ ಅಷ್ಟು ಎಲಿಮೆಂಟ್ಗಳಲ್ಲಿ ಲಿಥಿಯಂನ ಸ್ಪೀಡ್ ಎಲ್ಲದಕ್ಕಿಂತಲೂ ಕಡಿಮೆ ಆಗಿರುತ್ತೆ. ನಮ್ಗೀಗ ಲಿಥಿಯಂ ಸ್ಮಾಲೆಸ್ಟ್ ಬರ್ತಾ ಇರೋದು ಒಂದೇ ಆಪ್ಷನ್ ಅಲ್ಲಿ. ಹಾಗಾಗಿ ಡೈರೆಕ್ಟ್ಲಿ ನಮ್ಗೆ ಆಲೋಚನೆ ಮಾಡ್ಬೋದು ಇದೇ ಆನ್ಸರ್ ಅಂತ. ಆಮೇಲೆ ಏನ್ ನೋಡೋಣ, ಆರ್ಡರ್ ನೋಡ್ಕೊಳ್ಳೋಣ ಮಕ್ಕಳು. ಏನು, ಲಿಥಿಯಂ ಆದ ನಂತರ ನೆಕ್ಸ್ಟ್ ಬರೋದು ಯಾರು, ಸೋಡಿಯಂ. ಸೋಡಿಯಂ ಆದ ನಂತರ ಪೊಟ್ಯಾಷಿಯಂ. ಪೊಟ್ಯಾಷಿಯಂ ಆದ ನಂತರ ರುಬೀಡಿಯಂ. ರುಬೀಡಿಯಂ ಆದ ನಂತರ ಸೀಸಿಯಂ. ಅದೇ ಆರ್ಡರ್ ಅಲ್ಲಿ ಇದೆ. ಹಾಗಾಗಿ ಇದು ಕರೆಕ್ಟ್ ಆನ್ಸರ್. ಈಗ ನಾವು ಇಲ್ಲಿ ತಗೊಂಡ ಆಪ್ಷನ್ಸ್ ಅಲ್ಲಿ ನಮಗೆ ಇಲ್ಲಿ ಯಾವುದೇ ವೇರಿಯೇಷನ್ಸ್ ಮಾಡಿಲ್ಲ. ಹಾಗಾಗಿ ಇಟ್ ಇಸ್ ರೈಟ್, ಓನ್ಲಿ ಒನ್ ಆಪ್ಷನ್ ಇತ್ತು ಅಂತ ಹೇಳ್ಕೊಂಡು ನಾವು ಅದನ್ನ ತಗೊಳ್ಳೋದಲ್ಲ. ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬೀಡಿಯಂ, ಸೀಸಿಯಂ ಇದೇ ಆರ್ಡರ್ ಅಲ್ಲಿ ಅದು ಬರಬೇಕು. ಟು ರಿಪೀಟ್, ಮೊಬಿಲಿಟಿ ಕೇಳಿದಾಗ ಹೈಡ್ರೇಟೆಡ್ ಆಲ್ಕಲಿ ಮೆಟಲ್ ಕೇಳಿದ್ದಾರೆ. ಹಾಗಾಗಿ ಇದು ಆರ್ಡರ್.
ಮೊಬಿಲಿಟಿ ಆಫ್ ಆಲ್ಕಲಿ ಮೆಟಲ್ ಅಯಾನ್ಸ್ ಅಂತ ಕೇಳಿದಿದ್ರೆ ಆಗ ಏನಾಗ್ತಿತ್ತು, ಇದರ ರಿವರ್ಸ್ ಆರ್ಡರ್ ವುಡ್ ಹ್ಯಾವ್ ಬೀನ್ ಟ್ರೂ. ಯಾಕೆ ಹೇಳಿ, ಆಲ್ಕಲಿ ಮೆಟಲ್ ಸಣ್ಣದಾದಷ್ಟು, ಯಾವುದೇ ಅಯಾನ್ಸ್ ಸಣ್ಣದಾದಷ್ಟು ಅದರ ಮೊಬಿಲಿಟಿ ಏನಾಗ್ತದೆ, ಜಾಸ್ತಿ ಆಗುತ್ತೆ. ಸೊ ಅವಾಗ ಏನಾಗ್ತಿತ್ತು, ಲಿಥಿಯಂ ಅಯಾನ್ ವುಡ್ ಬಿ ಮೋರ್ ಫಾಸ್ಟರ್ ಅಲ್ವಾ. ಹಾಗಾಗಿ ಏನಾಗ್ತಿತ್ತು, ಮೊಬಿಲಿಟಿ ವುಡ್ ಬಿ ಗ್ರೇಟರ್. ಲಿಥಿಯಂ ಅಯಾನ್ ವುಡ್ ಹ್ಯಾವ್ greater mobility than sodium, greater than potassium, greater than rubidium and greater than cesium. ಯಾವಾಗ ಹೈಡ್ರೇಟೆಡ್ ಪದ ಇಲ್ಲದೆ ಇದ್ದಿದ್ರೆ, ರೈಟ್. ಇನ್ನೊಂದು ಕ್ವಶನ್ ನೋಡಿ, ಇದರಲ್ಲಿ ನಾವು ಹೇಳೋಣ, ಮೊಬಿಲಿಟಿ ಅಥವಾ ಸ್ಪೀಡ್ ಬದಲು ಇದರ ಬದಲು ಅವರು ರೇಡಿಯಸ್ ಅಥವಾ ಸೈಜ್ ಅಂತ ಮೆನ್ಷನ್ ಮಾಡಿದ್ರೆ, ಇಲ್ಲಿ ರೇಡಿಯಸ್ ಅಥವಾ ಸೈಜ್ ಅಂತ ಮೆನ್ಷನ್ ಮಾಡಿದ್ರೆ ಅವಾಗ ಏನಾಗ್ತಿತ್ತು, ರೇಡಿಯಸ್ ಆಫ್ ಹೈಡ್ರೇಟೆಡ್ ಆಲ್ಕಲಿ ಮೆಟಲ್ ಅಯಾನ್. ಆಗ ಲಿಥಿಯಂ ಅಯಾನ್ ಸಣ್ಣದಿದ್ರು ಕೂಡ ಅದರ ಹೈಡ್ರೇಷನ್ ಏನಾಗ್ತಿತ್ತು, ಜಾಸ್ತಿ ಆಗಿ ಅದರ ಸೈಜ್ ಜಾಸ್ತಿ ಆಗ್ತಿತ್ತು. ಆವಾಗ ಕೂಡ ಏನಾಗ್ತಿತ್ತು, ಉಲ್ಟಾ ಆಗ್ತಿತ್ತು. ಏನಾಗ್ತಿತ್ತು, ರೇಡಿಯಸ್ ಆಫ್ ಲಿಥಿಯಂ ಇಸ್ ಮೋರ್ ದನ್ ದಟ್ ಆಫ್ ಸೋಡಿಯಂ, more than that of potassium, more than that of rubidium, more than that of cesium. So ಈ ಕಾನ್ಸೆಪ್ಟ್ಸ್ ಇಂದ ನಮಗೆ 3 ತರಹದ ಕ್ವೆಶನ್ಸ್ ಅನ್ನ ನಾವು ಆಲೋಚನೆ ಮಾಡಬಹುದು. ಅದೇ ಪ್ರೆಸೆಂಟ್ಲಿ ಈಗ ಇರುವಂತಹ ಕೇಸಲ್ಲಿ ಏನಿದೆ, ಮೊಬಿಲಿಟಿ ಆಫ್ ಹೈಡ್ರೇಟೆಡ್ ಆಲ್ಕಲಿ ಮೆಟಲ್ ಅಯಾನ್ಸ್ ಕೇಳಿರೋದ್ರಿಂದ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಚಿಲ್ಡ್ರನ್. Then which among the given halides is least covalent? ನಾವು ಈ ಪಾಠ ಓದ್ಬೇಕಾದ್ರೆ ನಾವು ಓದಿದೀವಿ ಏನದು, all alkali metal halides except lithium halides are ionic in nature. ಹೌದಾ, ಈ ಲಿಥಿಯಂ ಹ್ಯಾಲೈಡ್ಸ್ ಮಾತ್ರ ಕೋವಲೆಂಟ್, ಉಳಿದದೆಲ್ಲವೂ ಕೂಡ ಏನ್ ಹೇಳಿದ್ದಾರೆ, ಅಯಾನಿಕ್ ಇನ್ ನೇಚರ್ ಅಂತ ಹೇಳಿದ್ದಾರೆ. ಇಲ್ಲಿ ನಮಗೆ ಕೊಟ್ಟದೆ ಎಲ್ಲವೂ ಕೂಡ ಲಿಥಿಯಂ ಸಾಲ್ಟ್ಸ್. ಈಗ ಏನ್ ಮಾಡೋಣ, ಇವಾಗ ವಿ ವಿಲ್ ಲುಕ್ ಇನ್ ಟು ದ ಪಾರ್ಟ್ನರ್ಸ್. ಅವರ ಪಾರ್ಟ್ನರ್ಸ್ ಯಾರಿದ್ದಾರೆ, ಅಯೋಡೈಡ್, ಕ್ಲೋರೈಡ್, ಬ್ರೋಮೈಡ್ ಮತ್ತೆ ಫ್ಲೂರೈಡ್. ಇವಾಗ ನಾವು ಇವರನ್ನು ಕಂಪೇರ್ ಮಾಡಬೇಕು. ಫ್ಲೂರೈಡ್, ಕ್ಲೋರೈಡ್, bromide and iodide. ಇಲ್ಲಿ ಏನಾಗುತ್ತೆ, as we come from the top towards the bottom, the atomic size increases. Size increase ಆದಷ್ಟು ಇಲ್ಲಿ ಏನಾಗುತ್ತೆ, ಅದರ ಕೋವಲೆಂಟ್ ನೇಚರು ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಮಕ್ಕಳೇ. ಅದರ ಕೋವಲೆಂಟ್ ನೇಚರು ಇನ್ಕ್ರೀಸ್ ಆಗ್ತಾ ಇದೆ. ಕೋವಲೆಂಟ್ ನೇಚರ್ ಅಂದ್ರೆ ಅದರ ಅರ್ಥ ಏನಾಯ್ತು, ಅಯೋಡೈಡ್ ಅಯಾನ್ಸ್ ಅಥವಾ ಸಾಲ್ಟ್ಸ್ ಆಫ್ ದ ಅಯೋಡೈಡ್ ಅಯಾನ್ಸ್ ಆರ್ ಮೋರ್ ಕೋವಲೆಂಟ್ ಅಥವಾ ಮೋಸ್ಟ್ ಕೋವಲೆಂಟ್ ಅಮಾಂಗ್ ದೀಸ್ ಅಲ್ವಾ. ಹಾಗಾಗಿ ಲಿಥಿಯಂ ಅಯೋಡೈಡ್ ವುಡ್ ಬಿ ದ ಮೋಸ್ಟ್ ಕೋವಲೆಂಟ್ ಹ್ಯಾಲೈಡ್. ಅದು ನಮ್ಮ ಪ್ರಶ್ನೆ ಏನ್ ಹೇಳಿ, ಲೀಸ್ಟ್ ಕೋವಲೆಂಟ್. ಹಾಗಾಗಿ ಯಾರು ಲೀಸ್ಟ್ ಕೋವಲೆಂಟ್ ಆಗ್ತಾರೆ, ಫ್ಲೂರೈಡ್ ಇರುವಂತಹ ಲಿಥಿಯಂ ಸಾಲ್ಟ್. Therefore our answer is D, lithium fluoride. If the question was most covalent, then your answer would be A, but it is least covalent, so our answer is D, lithium fluoride. The fourth question, choose the correct statement. Now we can choose ಮಾಡಬೇಕಾಗಿರೋದೇನು, correct statement. ನೋಡಿ, lithium is a strong oxidizing agent. ಹೌದಾ? No, right? ನಾವು ಕಲಿಯುವಾಗ ಕಲ್ತಿದೀವಿ ಏನದು, it is not an oxidizing agent, it is a strong reducing agent. It is a strong reducing agent, lithium, alva. Therefore this statement is false or incorrect. Then the next one, sodium reacts with nitrogen in air to form nitride. Is this true? This is also not true. This is from the fact knowledge we have got. This is also false. Now comes the C. Potassium is lighter than sodium. Density, first again ನಾವು table ನೋಡಿದೀವಿ. Density table ಪ್ರಕಾರ ಏನು, density goes on increasing right down the group. Is it? Yes, it goes on increasing. ಆ ಲೆಕ್ಕ ನೋಡಿದಾಗ ಏನಾಗ್ತಾ ಇದೆ, ಏನಾಗ್ತದೆ, ಡೆನ್ಸಿಟಿ ಇನ್ಕ್ರೀಸ್ ಆದ್ರೆ ಹೆವಿಯರ್ ಆಯ್ತು ಅಲ್ವಾ. ಸೊ ಇದು ಕೂಡ ನಮ್ಮ ಪ್ರಕಾರ ಫಾಲ್ಸ್ ಆಗ್ಬೇಕು. ನೋಡೋಣ, ಇರ್ಲಿ ಇದು. ನೆಕ್ಸ್ಟ್ ಒನ್ಗೆ ಹೋಗುವ. ಲಿಥಿಯಂ ಶೋಸ್ ಸಿಮಿಲಾರಿಟೀಸ್ ಟು ಅಲ್ಯೂಮಿನಿಯಂ. ಹೌದಾ ಅಲ್ಲಲ್ವಾ? ಲಿಥಿಯಂ ಸಿಮಿಲಾರಿಟಿ ಅಂತ ಹೇಳಿದ ತಕ್ಷಣ ಲಿಥಿಯಂ ಸಿಮಿಲಾರಿಟಿ ಯಾವ್ದ್ರ ಜೊತೆ ಬರುತ್ತೆ, ಅಲ್ಯೂಮಿನಿಯಂ ಜೊತೆ ಅಲ್ಲ. ಡಯಾಗ್ನಲ್ ರಿಲೇಶನ್ಶಿಪ್ ಯಾವ್ದ್ರ ಜೊತೆ, ಅದು ಮೆಗ್ನೀಷಿಯಂ ಜೊತೆ ಡಯಾಗ್ನಲಿ ರಿಲೇಟೆಡ್. ಹಾಗಾಗಿ ಇದೇನಾಯ್ತು, ಇದು ಫಾಲ್ಸ್ ಆಯ್ತು. ಇವಾಗ ಇದು ಫಾಲ್ಸ್ ಅದು ಫಾಲ್ಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅದು ಆಲೋಚನೆ ಮಾಡಿದ್ರು ಆನ್ಸರ್ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ನೆನಪಿನಲ್ಲಿ ಇಟ್ಕೊಳ್ಳಿ ಮಕ್ಕಳೇ, ಎಕ್ಸೆಪ್ಷನ್ ಡೆನ್ಸಿಟಿ ಇನ್ ಫಸ್ಟ್ ಗ್ರೂಪ್, though the density increases from the top to the bottom, there is an exception in the case of potassium.
Potassium has got lesser density than sodium, and because of that, it is lighter than sodium. So the answer is C. Potassium is lighter than sodium. So ಅದಕ್ಕೋಸ್ಕರ ಎಲ್ಲ ಆಪ್ಷನ್ಸ್ ಅನ್ನು ಚೆಕ್ ಮಾಡ್ಕೊಂಡು ಫೈನಲ್ ಆನ್ಸರ್ ಗೆ ಬರಬೇಕು. ಓಕೆ, so we'll go for the next one. Which among the following is not true with regard to the enthalpy of formation of alkali metal halides? ಇದೇನಪ್ಪ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಎಲ್ಲ ಬಂದಿದೆ, ಎಲ್ಲ ಅಯಾನ್ಗಳು ಕಾಣ್ತಾ ಇದೆ ಅಂತ ಹೆದರುವಂತ ಅವಶ್ಯಕತೆ ಇಲ್ಲ. ಈ ಕಾನ್ಸೆಪ್ಟ್ ಅನ್ನ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇನ್ ವರ್ಡ್ಸ್ ಮೆನ್ಷನ್ ಮಾಡಿದ್ದಾರೆ. Enthalpy of formation of alkali metal halides is always negative ಅಂತನೂ, ಆಮೇಲೆ ಯಾವಾಗ ಮೋರ್ ನೆಗೆಟಿವ್ ಯಾವಾಗ ಲೆಸ್ ನೆಗೆಟಿವ್ ಅಂತೆಲ್ಲ ಹೇಳ್ಕೊಂಡು ಮೆನ್ಷನ್ ಮಾಡಿದ್ದಾರೆ. ನಾವು ಮೋರ್ ನೆಗೆಟಿವ್ ಲೆಸ್ ನೆಗೆಟಿವ್ ಅಂತೆಲ್ಲ ನೋಡಿದ ತಕ್ಷಣ ನಮ್ಗೆ ಇನ್ಕ್ರೀಸ್ ಡಿಕ್ರೀಸ್ ನೆನ್ಪಿಟ್ಕೊಳ್ಳೋದು ಅದಕ್ಕಿಂತ ಸುಲಭ ಅಂತ ಅನ್ಸುತ್ತೆ, ಇದು ನನ್ನ ಭಾವನೆ. ಹಾಗಾಗಿ ವಿಲ್ ಗೋ ಫಾರ್ ಇಟ್. ಆಯ್ತಾ, ಈಗ ನೋಡಿ ಯಾವ್ದು ಕೊಟ್ಟಿದ್ದಾರೆ ಇಲ್ಲಿ. ಫಸ್ಟ್ ಸೀರೀಸ್ ಅಲ್ಲಿ ತುಂಬಾ ಸಲ ನಾವೇನ್ ಮಾಡ್ತೀವಿ ನೋಡಿ, ಫಸ್ಟ್ ಸೀರೀಸ್ ಎಲ್ಲಾ ಫ್ಲೂರೈಡ್ಸ್ ಕೊಟ್ಟಿದ್ದಾರೆ, ಸೆಕೆಂಡ್ ಸೀರೀಸ್ ಎಲ್ಲ ಕ್ಲೋರೈಡ್ ಕೊಟ್ಟಿದ್ದಾರೆ, ಲಾಸ್ಟ್ ಒನ್ ಅಲ್ಲಿ ಎಲ್ಲ ಬ್ರೋಮೈಡ್ ಕೊಟ್ಟಿದ್ದಾರೆ, ಮಧ್ಯದಲ್ಲಿ ಮಾತ್ರ ಎಲ್ಲ ಮಿಕ್ಸ್ ಅಪ್ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ಇದೇ ಇರ್ಬೋದು ತಪ್ಪು ಅಂತ ಅನ್ಕೋತೀವಿ. ಹಾಗೆ ಅನ್ಕೊಂಡು ಹೋದ್ರೆ ನಾವು ಗುಂಡಿಗೆ ಬೀಳ್ತೀವಿ. ಇವಾಗ ನೋಡೋಣ ವಾಟ್ ಇಟ್ ಈಸ್, ಹೌ ವಿ ಕ್ಯಾನ್ ರಿಮೆಂಬರ್ ಅನ್ನುವಂಥದ್ದು. ದೀಸ್ ಆರ್ ದ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್. ನಮ್ಮ ಫ್ಯಾಕ್ಟ್ಸ್ ಏನಪ್ಪಾ ಅಂದ್ರೆ, if they are fluorides, if these alkali metal halides are fluorides, then their enthalpy of formation increases as we come from lithium to cesium. ಇದು ಯಾರಿಗೆ? ಫ್ಲೂರೈಡ್ಗೆ ಮಾತ್ರ. ಲಿಥಿಯಂ ಫ್ಲೂರೈಡ್ ಇಂದ cesium ಫ್ಲೂರೈಡ್ಗೆ enthalpy of formation increases. ಹಾಗಾದ್ರೆ ಕ್ಲೋರೈಡ್ ಬ್ರೋಮೈಡ್ ಮತ್ತು ಅಯೋಡೈಡ್ ಏನ್ ಕತೆ? ಅದು ಉಲ್ಟಾ. ಅಂದ್ರೆ the enthalpy of formation decreases. Enthalpy of formation decreases. ಇದು ಹೇಗೆ ಇವಾಗ increases ಅಂತ ಹೇಳ್ತಾ ಹೇಗೆ? ಲಿಥಿಯಂ ಫ್ಲೋರೈಡ್ ಇನದ್ದು enthalpy of formation is less than that of NaF, less than that of KF, less than that of RBF, less than that of CSF ಅಲ್ವಾ? ಇಲ್ಲಿ ಉಲ್ಟಾ ಬರುತ್ತೆ. ಇನ್ನು ಒಂದು ಕೇಸ್ ನಮ್ಮ ಹತ್ರ ಇತ್ತು ಅಲ್ವಾ, ಏನು? ಹ್ಯಾಲೋಜನ್ಸ್ ಬೇರೆ ಎಲಿಮೆಂಟ್ ಅನ್ನು ಫಿಕ್ಸ್ ಮಾಡುವ. ಯಾವುದನ್ನ? ಕ್ಯಾಟ್ ಅಯಾನ್ ಅನ್ನ ನಾವು ಫಿಕ್ಸ್ ಮಾಡುವ. ಆನಯಾನ್ ಚೇಂಜ್ ಆಗ್ತಾ ಇದೆ. ಆನಯಾನ್ಸ್ ಯಾವ್ದೆಲ್ಲ ಇರೋದೀಗ? ಫ್ಲೋರೈಡ್, ಕ್ಲೋರೈಡ್, ಬ್ರೋಮೈಡ್ ಮತ್ತು ಅಯೋಡೈಡ್. ಇಲ್ಲಿ ಕೂಡ ಅಷ್ಟೇ ಮಕ್ಕಳೇ, ಏನು? ಆಸ್ ದ ಸೈಜ್ ಇನ್ಕ್ರೀಸಸ್ ದಿ ಎಂಥಾಲ್ಪಿ ಆಫ್ ಫಾರ್ಮೇಶನ್ ಇನ್ಕ್ರೀಸಸ್. ಅದಕ್ಕೆ ನಾವು ಇನ್ಕ್ರೀಸ್ ಆಗುದನ್ನೆಲ್ಲ ಇಲ್ಲಿ ರೈಟಿಗೆ ಹಾಕೊಂಡಿದೀವಿ. ಬರೀ ಫ್ಲೋರೈಡ್ಸ್ ಆದ್ರೂ ಇನ್ಕ್ರೀಸ್ ಆಗುತ್ತೆ, ಹ್ಯಾಲೋಜನ್ಸ್ ಇನ ಸೈಜಿನ ಪ್ರಕಾರ ಕೂಡ ಏನಾಗುತ್ತೆ, ಅವುಗಳು ಇನ್ಕ್ರೀಸ್ ಆಗ್ತಾನೆ ಹೋಗ್ತವೆ. ಈಗ ನಾವು ಆಪ್ಷನ್ಸ್ ನೋಡುವ. ಎ ಆಪ್ಷನ್ ಏನಿದೆ? ಎಲ್ಲ ಫ್ಲೂರೈಡ್ಸ್ ಇದೆ. ಫ್ಲೂರೈಡ್ಸ್ ಏನಾಗಬೇಕು? ಲಿಥಿಯಂ ಇಂದ ಸೀಸಿಯಂಗೆ enthalpy of formation increase. ಅಂದ್ರೆ ಲಿಥಿಯಂ sodium fluoride, RBF cesium fluoride increase, right? So this option is true or correct. Next one ಯಾವುದು? ಕ್ಲೋರೈಡ್ ಇದೆ. ಕ್ಲೋರೈಡ್ ಅಲ್ಲಿ ಕೂಡ ಏನ್ ಹೇಳಿದೀವಿ? ಉಲ್ಟಾ, ಇದರ ರಿವರ್ಸ್ ಅಂತ ಹೇಳಿದೀವಿ. ಹಾಗಾಗಿ ಏನಾಗುತ್ತೆ? ಲಿಥಿಯಂ ಕ್ಲೋರೈಡ್ ಇದ್ದು ಸೋಡಿಯಂ ಕ್ಲೋರೈಡ್ ಗಿಂತ ಜಾಸ್ತಿ, ಸೋಡಿಯಂ ಕ್ಲೋರೈಡ್ ಪೊಟ್ಯಾಷಿಯಂ ಕ್ಲೋರೈಡ್ ಗಿಂತ ಜಾಸ್ತಿ, ಅದು ರುಬೀಡಿಯಂ ಕ್ಲೋರೈಡ್ ಗಿಂತ ಜಾಸ್ತಿ, ಅದು ಸೀಸಿಯಂ ಕ್ಲೋರೈಡ್ ಗಿಂತ ಜಾಸ್ತಿ. ಹಾಗಾಗಿ ಈ ಆಪ್ಷನ್ ಕೂಡ ಟ್ರೂ, ರೈಟ್? ಈಗ ನೆಕ್ಸ್ಟ್ ಒನ್ ಯಾವ್ದು ಬಂತು? ಫ್ಲೂರೈಡ್, ಕ್ಲೋರೈಡ್, ಬ್ರೋಮೈಡ್, ಅಯೋಡೈಡ್. ಬಲ ಬದಿಯಲ್ಲಿ ಕೂತಿದಾರಲ್ಲ ಇವ್ರ ಕತೆ. ಹಾಗಾಗಿ ಏನಾಗತ್ತೆ, ನಾವು ಒಂದೇ ಎಲಿಮೆಂಟ್ ಗೆ ಫ್ಲೂರೈಡ್ ಇಂದ ಅಯೋಡೈಡ್ ಗೆ ಬಂದಾಗ ನಾವೇನ್ ಮಾರ್ಕ್ ಮಾಡ್ಕೊಂಡಿದೀವಿ? ಇನ್ಕ್ರೀಸ್ ಆಗತ್ತೆ ಎಂಥಾಲ್ಪಿ ಆಫ್ ಫಾರ್ಮೇಶನ್. ಹಾಗಾಗಿ ಏನಾಗುತ್ತೆ? ಫ್ರಮ್ ಲಿಥಿಯಂ ಫ್ಲೂರೈಡ್ ಟು ಲಿಥಿಯಂ ಅಯೋಡೈಡ್ ದೇರ್ ಈಸ್ ಅನ್ ಇನ್ಕ್ರೀಸ್. ದಿಸ್ ಈಸ್ ಆಲ್ಸೋ ಟ್ರೂ. ಸೊ ಉಳಿದಿದ್ ಯಾವುದು? ಇದು ಫಾಲ್ಸ್ ಆಗ್ಲೇಬೇಕು. ಆದ್ರೂ ನಮ್ಮ ಇಲ್ಲಿ ಕೊಟ್ಟಿರುವಂತ ಥಿಯರಿ ಪ್ರಕಾರ ಸರಿ ಬರುತ್ತಾ ನೋಡೋಣ. ಏನಾಗುತ್ತೆ? ಬ್ರೋಮೈಡ್ಗೆ ಏನಾಗಬೇಕು? ಲಿಥಿಯಂ ಬ್ರೋಮೈಡ್ ಇದ್ದು ಸೋಡಿಯಂ ಬ್ರೋಮೈಡ್ ಗಿಂತ ಜಾಸ್ತಿ ಬರಬೇಕು ಅಲ್ಲಲ್ವಾ? ಇಲ್ಲಿ ಅದು ಉಲ್ಟಾ ಆರ್ಡರ್ ಅಲ್ಲೇ ಇದೆ. ಹಾಗಾಗಿ this is not true. So the option D is the answer for the question number 5. So more negative, less negative ಎಲ್ಲ ನೆನಪಿಟ್ಕೊಳ್ಳೋದಕ್ಕಿಂತ ಇನ್ಕ್ರೀಸ್ ಡಿಕ್ರೀಸ್ ಕಾನ್ಸೆಪ್ಟ್ ಅಲ್ಲಿ ನಾವು ಅದನ್ನು ಸುಲಭವಾಗಿ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಮಕ್ಕಳೇ. ಸೊ ನೆಕ್ಸ್ಟ್ ಕ್ವೆಶನ್, ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ಸ್ ನೋಡುವ. ಸೋಡಿಯಂ ಇಸ್ ಅನ್ ಆಲ್ಕಲಿ ಮೆಟಲ್. ಸರಿನೇ ಅಲ್ವಾ? ಬೆರಿಲಿಯಂ ಸೆಕೆಂಡ್ ಗ್ರೂಪ್ ಎಲಿಮೆಂಟ್, ಸರಿ ಇರಲೇಬೇಕು ಅಲ್ವಾ? ಕ್ರೋಮಿಯಂ ಇಸ್ ಅ ಟ್ರಾನ್ಸಿಷನ್ ಮೆಟಲ್. ಹೌದಪ್ಪ. ಕ್ಲೋರಿನ್ ಇಸ್ ಅ ಹ್ಯಾಲೋಜನ್. ಇದು ಸರಿ, 4 ಸರಿ ಆಗ್ಬಿಡ್ತಲ್ಲ. ಬಟ್ there must be a clash in this, right? Chlorine, halogens, well-known factor. So this is 100% correct. We agree with this.
Chromium is a D block element. These are called as transition metals. They are also right. ಇನ್ನೀಗ ಈ ಉಳಿದ ಎರಡು ಹೆಸರುಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮಕ್ಕಳೇ. ಆಲ್ಕಲಿ ಮೆಟಲ್ಸ್ ಅಂಡ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅನ್ನೋದು ಕಾನ್ಸೆಪ್ಟ್. ಆಲ್ಕಲಿ ಮೆಟಲ್ಸ್ ಅಂತ ಹೆಸರು ಕೊಟ್ಟಿದ್ ಯಾಕೆ ಅಂತ ಹೇಳಿದ್ರೆ, their oxides, hydroxides, are basic in nature. First group elements in hydroxides are basic in nature. Because of that, they are called as alkali metals. So sodium hydroxide, of course, is a famous base. So this is an alkali metal by definition. This is a true statement, right? Then, what about alkaline earth metals? How does the name alkaline earth metal come? The name alkaline earth metal comes because the oxides and the hydroxides of the second group elements are basic in nature. This is one point. The second point is they are available, oxides are available in the earth's crust. Hagagi basic nature na alkaline, earth's crust na earth. So alkaline earth metal anta ಹೇಳ್ತೀವಿ. ಆದರೆ beryllium na oxide ಮತ್ತೆ beryllium na hydroxide, these are not basic in nature. They are amphoteric in nature. ಈ ಕಾರಣಕ್ಕೋಸ್ಕರ beryllium is not an alkaline earth metal. ನೋಡಿ, ಅದರ ಪ್ರಾಪರ್ಟಿ ಇಂದಾಗಿ beryllium ಅನ್ನ ಕೂರಿಸ್ಲಿಕ್ಕೆ ಸೆಕೆಂಡ್ ಗ್ರೂಪ್ ಅಲ್ಲೇ ಕೂರಿಸಿದ್ರು ಕೂಡ it is not an alkaline earth metal. It is not considered to be an alkaline earth metal. Therefore, the incorrect statement is beryllium is an alkaline earth metal. Question number 7. In the manufacture of cement, clay is mixed with a substance whose formula may be written as. Now, manufacture of cement kaltidivi, so adralli yenella raw materials antella gottide. Adkinta munche, before writing the answer, let's just look into the options. Options alli formula kottidare, yav formula the compound yavdu anta nodana. CaO, calcium oxide, this is called quicklime. CaOH twice, calcium hydroxide, this is called slaked lime. CaCO3, calcium carbonate, this is called limestone. CaSO4, calcium sulfate, it is called dead burnt plaster. ಒಂದು ವರ್ಷ ಇದೇ ಕ್ವೆಶ್ಚನ್ ಕೇಳಿದ್ದಾರೆ. What is the formula of, right? Identify the correct formula of dead burnt plaster. So it is anhydrous calcium sulfate. Okay, coming back to our question. Now, cement, in the manufacture of cement, clay is mixed with, now kaltidivi eno, with limestone. You have the limestone, CaCO3 is limestone. So this is the answer. But I would like to add 2 points to this. If you think of slaked lime, and if you prepare an aqueous solution of slaked lime, then that is called lime water. Aqueous solution of slaked lime, remember children, is called lime water. This is another probable type of question. And if we have a suspension of the slaked lime in water, it is called milk of lime. Aqueous solution of calcium hydroxide is lime water. Suspension of calcium hydroxide is milk of lime. These are 2 additional points which I would like you to remember. We'll move on to the next question. An element A burns in nitrogen to form an ionic compound B. The compound B reacts with water to give C and D. The solution turns milky on passing carbon dioxide through it. Identify A. ಏನಪ್ಪ ಇವ್ರು ನೈಟ್ರೋಜನ್ ರಿಯಾಕ್ಷನ್ ವಿತ್ ವಾಟರ್ ಎಲ್ಲ ಹೇಳ್ತಿದ್ದಾರೆ. ನಮ್ಗೆ ಈ ಸಲ ಎಲ್ಲ ರಿಯಾಕ್ಷನ್ಸ್ ಇರಲಿಲ್ಲ, ಡಿಲೀಟೆಡ್ ಪೋರ್ಷನ್ ಇಲ್ಲದೆ ಮತ್ತೆ ಬರ್ತಿದೆಯಲ್ಲ. ಬಟ್ ಇಟ್ಸ್ ವೆರಿ ಈಸಿ ಟು ಐಡೆಂಟಿಫೈ. ಇಂಥ ಕ್ವೆಶ್ಚನ್ ಬಂದರೂ ಕೂಡ ನಮಗೆ ಇಕ್ವೇಶನ್ ಏನು ಕೇಳಿಲ್ಲ, ಇಟ್ ಕ್ಯಾನ್ ಬಿ ಆಸ್ಡ್ ಆಲ್ಸೋ. ಇಲ್ಲಿ ಏನಿದೆ, ನಮಗೆ ಇದು ಓದ್ಬೇಕಾದ್ರೆ ಕ್ಲಿಕ್ ಆಗುವಂತ ಒಂದು ಪದ ಇದೆ. ಏನು? ದ ಸೊಲ್ಯೂಷನ್ ಟರ್ನ್ಸ್ ಮಿಲ್ಕಿ ಆನ್ ಪಾಸಿಂಗ್ ಕಾರ್ಬನ್ ಡೈಆಕ್ಸೈಡ್ ಅಲ್ವಾ? ಸೊಲ್ಯೂಷನ್ ಟರ್ನ್ಸ್ ಮಿಲ್ಕಿ ಆನ್ ಪಾಸಿಂಗ್ ಕಾರ್ಬನ್ dioxide. ಯಾವ್ದನ್ನ ನೆನಪಿಸುತ್ತೆ ನಮ್ಗೆ ಇದು? ಇದು ನಮಗೆ ಲೈಮ್ ವಾಟರ್. ವಿ 100% sure that lime water turns milky on passing carbon dioxide. ಲೈಮ್ ವಾಟರ್ ಏನು? ಅದರ ಫಾರ್ಮುಲಾ ಏನು? ಲೈಮ್ ವಾಟರ್ ಅಂತ ಹೇಳಿದ್ರೆ CaOH twice ಅಲ್ವಾ? Aqueous solution of CaOH twice is called lime water. So lime water ಅಲ್ಲಿ
ಏನು ಬಂದಿದೆ ಇವಾಗ Ca calcium ಇದೆ ಅಲ್ವಾ. So if the solution turns milky, that means this solution should be CaOH twice, and that means it contains Ca. ನೋಡಿ ಇಲ್ಲಿ ಕಾಂಪೌಂಡ್ B reacts with water to give C and D ಅಂತ ಹೇಳಿದ್ದಾರೆ. ಹಾಗಾದ್ರೆ B ಅಲ್ಲಿ ಏನಿರಬೇಕು, ಕ್ಯಾಲ್ಸಿಯಂ ಇರಬೇಕು. B ಅಲ್ಲಿ ಕ್ಯಾಲ್ಸಿಯಂ ಬರಬೇಕಾದ್ರೆ ಏನು ಆಗಬೇಕು, ಎಲಿಮೆಂಟ್ A ಇಂದಲೇ ಬರಬೇಕು. ಯಾಕಂದ್ರೆ ಇನ್ನೊಂದು ರಿಯಾಕ್ಟ್ ಆಗೋದು ಯಾವುದು, ನೈಟ್ರೋಜನ್. ಹಾಗಾಗಿ A ಏನಾಗಿರುತ್ತೆ, A is 100% calcium. So without writing any equation, without writing any of the formulas, other formulas over here, just by a term, the solution turns milky. We can identify the element as calcium. Moving on to the next question. When excess of carbon dioxide is passed through lime water, initially it turns milky and then it becomes colorless. Because ಇವಾಗ ಪ್ರಶ್ನೆ ಏನಂತ ಹೇಳಿದ್ರೆ, ನಾವು ಲೈಮ್ ವಾಟರ್ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಅನ್ನು ಪಾಸ್ ಮಾಡಿದಾಗ ಅದು ಫಸ್ಟಿಗೆ ಲೈಮ್ ವಾಟರ್ ಮಿಲ್ಕಿ ಆಗುತ್ತೆ, ಆಮೇಲೆ ಅದು ಕಲರ್ ಅನ್ನ ಮಿಲ್ಕಿನೆಸ್ ಹೋಗ್ಬಿಡುತ್ತೆ, ಇಟ್ ಬಿಕಮ್ಸ್ ಕಲರ್ಲೆಸ್. ಯಾಕೆ? ಸೊ ನಮ್ಮ ತಲೆಯಲ್ಲಿ ಬರುತ್ತೆ ಏನು, ರಿವರ್ಸ್ ರಿಯಾಕ್ಷನ್ ಆಗ್ತಿರ್ಬೇಕು. ಮೊದಲು ಕಲರ್ಲೆಸ್ ಇತ್ತಲ್ಲ, ಕಾರ್ಬನ್ ಡೈಆಕ್ಸೈಡ್ ಪಾಸ್ ಮಾಡಿದಾಗ ಮತ್ತೆ ಏನಾಯ್ತು, ಟರ್ಬಿಡಿಟಿ ಬಂತು, ಮತ್ತೆ ಪಾಸ್ ಮಾಡಿದಾಗ ಉಲ್ಟಾ ಆಗಿರ್ಬೋದು. ಹಾಗಾಗಿ ನೋಡಿ, ರಿವರ್ಸಿಬಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ಸೆಕೆಂಡ್ ಒನ್ ಆಪ್ಷನ್ ಏನಿದೆ, ವಾಟರ್ ಸಾಲ್ಯುಬಲ್ ಬೈಕಾರ್ಬೊನೇಟ್ ಇಸ್ ವಾಟರ್ ಸಾಲ್ಯುಬಲ್. ಹೌದು, ಇರ್ಬೋದಲ್ಲ, ಇದು ಕೂಡ ವಾಟರ್ ಸಾಲ್ಯುಬಲ್ ಆಗಿರುವಂತ ಕಾಂಪೌಂಡ್ ಬಂದ್ರೆ ಕಲರ್ ಹೋಗ್ಬಿಡುತ್ತೆ, ಟರ್ಬಿಡಿಟಿ ಅದು ಡಿಸಾಲ್ವ್ ಆಗೋಗುತ್ತೆ. ಹೀಟ್ ಇಸ್ ಲಿಬರೇಟೆಡ್. ಹೌದು, ಹೀಟ್ ಲಿಬರೇಟ್ ಆದ್ರೆ ಏನಾಗುತ್ತೆ, ಸೊಲ್ಯುಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ಹಾಗೂ ಆಗಿರ್ಬೋದೇನು ಅಂತ. ಆಮೇಲೆ ಮತ್ತೆ ವಾಟರ್ ಸಾಲ್ಯುಬಲ್ ಇದೆ. ಹೀಗಾಗಿ ನಮಗೆ 4 ಆಪ್ಷನ್ಸ್ ಸರಿ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ವಿಲ್ ಗೋ ಫಾರ್ ದ ಈಕ್ವೇಷನ್ ಸ್ಟೂಡೆಂಟ್. ಏನಿದೆ, ವೆನ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಪಾಸ್ ಥ್ರೂ ಲೈಮ್ ವಾಟರ್, ರೈಟ್. ಲೈಮ್ ವಾಟರ್ ಅಂತ ಹೇಳಿದ್ರೆ ಏನು, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಪಾಸ್ ಮಾಡ್ತಾ ಇದೀವಿ, ಆವಾಗ ಏನಾಗುತ್ತೆ, ಲೈಮ್ ವಾಟರ್ ಮಿಲ್ಕಿ ಆಗುತ್ತೆ. ಏನ್ ರಿಯಾಕ್ಷನ್ ಇಲ್ಲಿ, ಕ್ಯಾಲ್ಸಿಯಂ ಕಾರ್ಬನೇಟ್ ಮತ್ತು ವಾಟರ್. ಈ ಕ್ಯಾಲ್ಸಿಯಂ ಕಾರ್ಬನೇಟ್ ಏನ್ ಫಾರ್ಮ್ ಆಗ್ತಿದೆಯಲ್ಲ ಮಕ್ಕಳೇ, ದಿಸ್ ಇಸ್ ಇನ್ಸಾಲ್ಯುಬಲ್ ಇನ್ ವಾಟರ್. ಇದು ನೀರಲ್ಲಿ ಕರಗದೆ ಇರೋದ್ರಿಂದ ಕಲರ್ಲೆಸ್ ಆಗಿರುವಂತ ಲೈಮ್ ವಾಟರು ಕಾರ್ಬನ್ ಡೈಆಕ್ಸೈಡ್ ಪಾಸ್ ಆದಾಗ ಇದು ಫಾರ್ಮ್ ಆದ ತಕ್ಷಣ ಇದು ಇನ್ಸಾಲ್ಯುಬಲ್ ಇನ್ ವಾಟರ್ ಅಲ್ವಾ, ಹಾಗಾಗಿ ಅದು ಟರ್ಬಿಡ್ ಆಗಿ ಕಾಣುತ್ತೆ. ಆ ಟರ್ಬಿಡಿಟಿಯನ್ನೇ ನಾವು ಮಿಲ್ಕಿ ಅಂತ ಹೇಳ್ತೀವಿ. ಇನ್ನು ಮತ್ತೆ ಇದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಪಾಸ್ ಮಾಡ್ತಾ ಇದ್ದೀವಿ, ಇನ್ನೂ ಕಾರ್ಬನ್ ಡೈಆಕ್ಸೈಡ್ ಪಾಸ್ ಮಾಡಿದಾಗ ಇದೇನಾಗಿ ಕನ್ವರ್ಟ್ ಆಗುತ್ತೆ, ಇದು ಕ್ಯಾಲ್ಸಿಯಂ ಬೈಕಾರ್ಬನೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಕ್ಯಾಲ್ಸಿಯಂ ಬೈಕಾರ್ಬನೇಟ್ ಏನಿದೆ, ದಿಸ್ ಇಸ್ ವಾಟರ್ ಸಾಲ್ಯುಬಲ್. Calcium bicarbonate is water soluble. Remember, calcium carbonate is water insoluble. Calcium bicarbonate is water soluble. So it forms water soluble compound. Alva yenu, what is this now? This is not a complex. This is a salt. Hagagi option B, water soluble bicarbonate salt is formed, is the correct answer. So colorless yak ಆಗ್ತಿದೆ, bicarbonate form ಆಗೋದ್ರಿಂದ. The correct sequence of the ionization enthalpies is, ಇವಾಗ ನಮ್ಮ ಜನರಲ್ ಟ್ರೆಂಡ್ ಪ್ರಕಾರ, as we come from the top of the group towards the bottom, that is down the group, the atomic radius increases and the ionization enthalpy decrease. ಆದರೆ ನಾವು ಅವಾಗಲೇ ಹೇಳಿದ್ವಿ, ಪಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಕೆಲವು ಎಕ್ಸೆಪ್ಷನ್ಸ್ ಬರುತ್ತೆ, ಸೈಜ್ ಅಲ್ಲೇ ಎಕ್ಸೆಪ್ಷನ್ ಬರುತ್ತೆ. ಯಾಕೆ ಬರುತ್ತೆ, ಡಿ ಎಲೆಕ್ಟ್ರಾನ್ಸ್ ಎಫ್ ಎಲೆಕ್ಟ್ರಾನ್ಸ್ ಇಂದಾಗಿ ಈ ಪ್ರಾಬ್ಲಮ್ ನಮಗೆ ಬರುತ್ತೆ. ಹಾಗಾಗಿ ಲೆಟ್ಸ್ ಸಿ ಹೌ ದ ಅಟಾಮಿಕ್ ಸೈಜ್ ವೇರೀಸ್. ಅಟಾಮಿಕ್ ಸೈಜ್ ನ ವೇರಿಯೇಷನ್ ಗೊತ್ತಾಗ್ಬಿಟ್ಟು ಮತ್ತೆ ನಮಗೆ ಸುಲಭ ಅಯನೈಸೇಷನ್ ಎಂಥಾಲ್ಪಿ ಈಸಿಲಿ ಅದ್ರ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ನೋಡ್ಕೊಂಡು ಬರ್ಕೊಂಡು ಹೋಗ್ಬಿಡ್ಬಹುದು. ಲುಕ್ ಅಟ್ ದ ಸೈಜಸ್. ನಾವು ಆಗ್ಲೇ ಹೇಳಿದ ಹಾಗೆ ಬೋರಾನ್ ಯಾವ್ದಾಯ್ತು, ಇಟ್ ಈಸ್ ಇನ್ ದ ಸೆಕೆಂಡ್ ಪೀರಿಯಡ್, aluminum is in the third period, right? And gallium is in the fourth, indium is in the fifth, and thallium is in the sixth. So the sixth period, it is in the sixth period. Now, when you look into the sizes, ఇది 2s ಅಂದ್ರೆ ಏನಾಯ್ತು, 2s to 2p1, ಇದು 3s to 3p1. So ಒಂದು ಆರ್ಬಿಟಲ್ ಅಷ್ಟೇ ಜಾಸ್ತಿ ಆಗುವಂತ ಒಂದು ಶೆಲ್. So the size will naturally increase from boron to ಅಲ್ಯೂಮಿನಿಯಂ. ಈಗ ಅಲ್ಯೂಮಿನಿಯಂ ಇಂದ ಗ್ಯಾಲಿಯಮಿಗೆ ಬರುವಾಗ ಇಲ್ಲಿ ಏನ್ ಬಂತು, 4s ಅಂತ ಹೇಳಿದ ತಕ್ಷಣ 3d ಅಲ್ಲಿ 10 ಎಲೆಕ್ಟ್ರಾನ್ ಬಂದು ಕೂತಾಯ್ತು 4p ಗೆ ಬರುವ ಮುಂಚೆ ಅಲ್ವಾ. 4s ಅಲ್ಲಿ 2 ಎಲೆಕ್ಟ್ರಾನ್ ಬಂತು, ಆಮೇಲೆ ಎಲ್ಲಿಗೋಯ್ತು, ಮತ್ತೆ ಬಂದು 10 ಎಲೆಕ್ಟ್ರಾನ್ಸ್ 3d ಗೆ ಹೋಗಿ ಕೂತ್ಬಿಡ್ತು. ನೆಕ್ಸ್ಟ್ ಬಂದ ಎಲೆಕ್ಟ್ರಾನ್ ಎಲ್ಲಿಗೋಯ್ತು, 4p ಬಂತು. ಈಗ ಈ 3d ಗೆ ಏನ್ ಎಲೆಕ್ಟ್ರಾನ್ಸ್ ಬಂದಿದ್ದಾರೆ, ಇವರೇನ್ ಮಹಾ ಖತರ್ನಾಕ್ ಇಲ್ಲ, ಅಲ್ಲಿ ಅವ್ರು ಅಷ್ಟು ಸ್ಟ್ರಾಂಗ್ ಆಗಿ ಶೀಲ್ಡಿಂಗ್ ಮಾಡೋದಿಲ್ಲ. poor shielding effect ಇದೆ, ಬಟ್ shielding effect ಇದೆ ಆಯ್ತಾ. ಹಾಗಾಗಿ what we will observe is that size will
decrease from aluminum to gallium. ಇವುಗಳ poor shielding effect ಇಂದಾಗಿ ಈ s orbital ಅಲ್ಲಿ ಇರುವಂತ electron ಅನ್ನ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನ್ಯೂಕ್ಲಿಯಸ್ ತುಂಬಾ ಸ್ಟ್ರಾಂಗ್ಲಿ ಅಟ್ರಾಕ್ಟ್ ಮಾಡುತ್ತೆ. ಹಾಗಾಗಿ ಅಲ್ಲಿ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಗಿಂತ ಅಲ್ಲಿ ಆ ಇನ್ವರ್ಟ್ ಪುಲ್ ಜಾಸ್ತಿ ಆಗೋದ್ರಿಂದ ಅಲ್ಲಿ ಸೈಜ್ ಏನಾಗುತ್ತೆ, ದ ಶೀಲ್ಡಿಂಗ್ ಗಿಂತ ನ್ಯೂಕ್ಲಿಯರ್ ಚಾರ್ಜ್ ಎಫೆಕ್ಟ್ ಜಾಸ್ತಿ ಇರೋದ್ರಿಂದ ಸೈಜು ನಮಗೆ ಡಿಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಏನ್ ಬರ್ತಾ ಇದೆ ನಮಗೆ, ನೆಕ್ಸ್ಟ್ ಡಿ ಎಲೆಕ್ಟ್ರಾನ್ಸ್ ಬರ್ತಾ ಇದೆ, ಎಫ್ ಏನ್ ಬರ್ಲಿಲ್ಲ. ಹಾಗಾಗಿ ನಾರ್ಮಲ್ ಟೆಂಡೆನ್ಸಿ ಆಫ್ ಇನ್ಕ್ರೀಸ್ ನಮಗೆ ಕಾಣಿಸುತ್ತೆ. ಇಲ್ಲಿಂದ ಮುಂದಕ್ಕೆ ಎಫ್ ಎಲೆಕ್ಟ್ರಾನ್ಸ್ ಬಂತಲ್ವಾ, ಎಫ್ ಎಲೆಕ್ಟ್ರಾನ್ ಬಂದ ತಕ್ಷಣ ಏನಾಯ್ತು, ಸೈಜ್ ಅಗೇನ್ decreases. Again, the poor shielding effect comes into existence, and because of this, we can see that the size is going to decrease instead of the normal increase which we observe. ಎಷ್ಟು ಚೆನ್ನಾಗಿದೆ ನೋಡಿ, ಇದು ನೆನ್ಪಿಟ್ಕೊಳ್ಳಿಕ್ಕೆ ಕಷ್ಟ ಏನಿಲ್ಲ. ಏನು, ಫಸ್ಟ್ ಇಂದ ಸೆಕೆಂಡ್ ಗೆ ಇನ್ಕ್ರೀಸ್, ಸೆಕೆಂಡ್ ಇಂದ ಥರ್ಡ್ ಗೆ ಡಿಕ್ರೀಸ್, ಥರ್ಡ್ ಇಂದ ಫೋರ್ತ್ ಗೆ ಇನ್ಕ್ರೀಸ್, ಫೋರ್ತ್ ಇಂದ ಫಿಫ್ತ್ ಗೆ ಅಗೇನ್ ಡಿಕ್ರೀಸ್. ಸೊ ಸೈಜು ಇಂಕ್ರೀಸು ಡಿಕ್ರೀಸ್ ಆದ್ರೆ ಅಯನೈಸೇಷನ್ ಎನರ್ಜಿ ಅನ್ನು ಏನ್ಬೇಕು, ಉಲ್ಟಾ ಅಂತ ಹೇಳಿದ್ರೆ ಹೇಗೋ, ಡಿಕ್ರೀಸ್ ಇನ್ಕ್ರೀಸ್ ಈಗ ಡಿಕ್ರೀಸ್ ಇನ್ಕ್ರೀಸ್ ಅಂತ ಹೇಳಿದ್ರೆ ಹೇಗಾಗುತ್ತೆ, ಬೋರಾನಿನ ಅಯನೈಸೇಷನ್ ಎನರ್ಜಿ will be less than or more than, it will be more than, ಸೈಜು ಕಡಿಮೆ ಇದೆ. ಹಾಗಾಗಿ ಏನಾಗುತ್ತೆ, ಅಯನೈಸೇಷನ್ ಎನರ್ಜಿ ಜಾಸ್ತಿ. ಬೋರಾನ್ has got higher ionization energy than ಅಲ್ಯೂಮಿನಿಯಂ. ಎಷ್ಟು ಆಪ್ಷನ್ಸ್ ಅಲ್ಲಿ ಇದೆ, ಆಪ್ಷನ್ ಎ ಯಲ್ಲಿದೆ, ಆಪ್ಷನ್ ಸಿ ಯಲ್ಲಿದೆ, ಆಪ್ಷನ್ ಡಿ ಯಲ್ಲಿ ಕೂಡ ಇದೆ. ಏನು, ಬೋರಾನ್ has got higher energy than ಅಲ್ಯೂಮಿನಿಯಂ. ಓಕೆ, ಆಯ್ತಪ್ಪ, ಮೂರಲ್ಲೇ ಇತ್ತು. ಇವಾಗ ಗ್ಯಾಲಿಯಂಗೆ ಬರೋಣ. ಗ್ಯಾಲಿಯಂ ಅಲ್ಲಿ ಏನಾಯ್ತು, ಸೈಜ್ ಡಿಕ್ರೀಸ್ ಆಯ್ತು. ಅಂದ್ರೆ ಗ್ಯಾಲಿಯಂನ ಅಯನೈಸೇಷನ್ ಎನರ್ಜಿ ಅಲ್ಯೂಮಿನಿಯಂನ ಅಯನೈಸೇಷನ್ ಎನರ್ಜಿಗಿಂತ ಏನಾಗ್ಬೇಕು, ಜಾಸ್ತಿ ಆಗ್ಬೇಕು. ಹೌದಾ, ಎಲ್ಲಿ ಜಾಸ್ತಿ ಆಗಿದೆ, ಇದರಲ್ಲಿ ಆಗ್ಲಿಲ್ಲಪ್ಪ, ಅದರಲ್ಲಿ ಕಡಿಮೆ ಅಂತಲೇ ಇದೆ. ಹೌದಾ, ಇಲ್ಲಿ ಸಿ ಯಲ್ಲಿ, ಹೌದು, ಸಿ ಯಲ್ಲಿ ಏನು ಅಬ್ಸರ್ವ್ ಮಾಡ್ತೇವೆ, ಗ್ಯಾಲಿಯಂನ ಅಯನೈಸೇಷನ್ ಎನರ್ಜಿ ಇಸ್ ಮೋರ್ ದ್ಯಾನ್ ಅಲ್ಯೂಮಿನಿಯಂ. ಡಿ ಯಲ್ಲಿ ಕೂಡ ಇಟ್ ಇಸ್ ಲೆಸ್ ಅಂತಲೇ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಕರೆಕ್ಟ್ ಆಪ್ಷನ್ ಸಿ ಆಗ್ಬೇಕು. ಮತ್ತೊಂದ್ಸಲ ಬೇಕಾದ್ರೆ ನೋಡಿ. ನೆಕ್ಸ್ಟ್ ಒನ್, ಇಂಡಿಯಂ ಅಲ್ಲಿ ಏನು, ಸೈಜ್ ಇನ್ಕ್ರೀಸ್ ಅಂದ್ರೆ ಅಯನೈಸೇಷನ್ ಎನರ್ಜಿ ಡಿಕ್ರೀಸ್. ಥ್ಯಾಲಿಯಂನ ಸೈಜ್ ಡಿಕ್ರೀಸ್ ಅಂದ್ರೆ ಅಯನೈಸೇಷನ್ ಎನರ್ಜಿ ಇನ್ಕ್ರೀಸ್. ಹಾಗಾಗಿ in our case the correct answer is C. So size in a variation ನೆನಪಿಟ್ಕೊಳ್ಳಿ, ಅಯನೈಸೇಷನ್ ಎಂಥಾಲ್ಪಿಯನ್ನು ಸುಲಭವಾಗಿ ನೆನಪಿಟ್ಕೋಬಹುದು. ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ನಾವು ವೇರಿಯೇಷನ್ಸ್ ಇರ್ತದೆ, ಇನ್ಕ್ರೀಸ್ ಡಿಕ್ರೀಸ್ ಅಂತ ಹೇಳಿದ ತಕ್ಷಣ ತುಂಬಾ ಜಾಸ್ತಿ ವೇರಿಯೇಷನ್ ಇದೆ ಅನ್ಕೋಬೇಡಿ. ದ ವೇರಿಯೇಷನ್ ಇಸ್ ವೆರಿ ಸ್ಮಾಲ್. ಬಟ್ ಪ್ರಶ್ನೆ ಕೇಳಲಿಕ್ಕೆ ಸಾಕಲ್ವಾ, ಅದು ಎಷ್ಟು ವೇರಿಯೇಷನ್ ಆಗಬೇಕಾದ್ರೂ ಆಗ್ಲಿ, there are small amount of variations in the size. So in the case of ionization enthalpies also. So remembering is also easy when you look at it individually. Look at it, right? So we'll go for the next question now. The number of 5-membered and the 6-membered rings in fullerene C60 is respectively, right? Mahan easy madam idu. Yake heli navu idannu by heart odkondidivi. In fullerene we have got how many, 20 6-membered rings and 12 5-membered rings. ಕಲ್ತಿರುವಂತದ್ದು ಸರಿ, ನೀವು ಕಲ್ತಿದ್ದೇನೋ ಸರಿ. ಹಾಗಾದ್ರೆ ನಿಮ್ ಪ್ರಕಾರ ಏನಾಯ್ತು, ಬಿ ಆನ್ಸರ್ ಅಲ್ವಾ. ಆದ್ರೆ ಪ್ರಶ್ನೆ ನೋಡಿ, ಪ್ರಶ್ನೆಯಲ್ಲಿ ಏನಿದೆ, ದಿ ನಂಬರ್ ಆಫ್ 5 and 6, ಅಲ್ಲಿ 6 and 5 ಓದ್ಕೊಂಡಿರೋದು ನಾವು, ಇಲ್ಲಿ ಇರೋದು 5 and 6, ಅದು ಕೂಡ ಹೇಗೆ ಕೊಟ್ಟಿದ್ದೀವಿ, ರೆಸ್ಪೆಕ್ಟಿವ್ಲಿ ಅಂತಲೇ ಬಂದಿದೆ. ಹಾಗಾಗಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. 5 ಎಷ್ಟಿತ್ತು, 12, 6 ಎಷ್ಟಿತ್ತು, 20. ಹಾಗಾಗಿ ದ ಆಪ್ಷನ್ ಇಸ್ ಸಿ and not B. Questions are not difficult. Only thing is presence of mind is very essential. Okay, ಗೊತ್ತಿದೆ ಅಂತೇಳಿ ಓವರ್ ಕಾನ್ಫಿಡೆನ್ಸ್ ಅಲ್ಲೂ ತಪ್ಪು ಮಾಡಬಾರ್ದು, ಆಯ್ತಾ. ಸೊ ಕ್ವೆಶ್ಚನ್ ಅನ್ನು ಕರೆಕ್ಟ್ ಆಗಿ ಓದ್ಕೊಳ್ಳಿ, ಆಮೇಲೆ ಆಪ್ಷನ್ ಅನ್ನ ಆನ್ಸರ್ಸ್ ಅನ್ನ ನೋಡಿ. ಸೊ 5 and 6 ಮೆಂಬರ್ ರೇಷಿಯೋ ಏನಾಗುತ್ತೆ, 12 and 20. Next, 14th question. sp2 hybrid carbon is not present in. ನಾವು ಕಲ್ತಿರುವಂತದ್ದು fullerenes ಕಲಿಯುವಾಗಲೇ ಕಲ್ತಿದ್ದೀವಿ. The carbon atom undergoes sp2 hybridization. Graphite ನ ಸ್ಟ್ರಕ್ಚರ್ ಕಲ್ತಾಗ್ಲೂ ಕಲ್ತಿದ್ದೀವಿ, it undergoes sp2 hybridization. ಇನ್ನು ಕಾರ್ಬೋನಿಕ್ ಆಸಿಡ್ ಇದ್ದು ಫಾರ್ಮುಲಾ ಇಸ್ H2CO3 ಅಲ್ವಾ. ಈ CO3 ಅನ್ನ ನೋಡಿ, ಇಲ್ಲಿ ಕಾರ್ಬನ್ ನಲ್ಲಿ ಒಂದು ಡಬಲ್ ಬಾಂಡ್, ಆಮೇಲೆ 2 ಸಿಂಗಲ್ ಬಾಂಡ್ ಇದೆ. ನಾವು ಒಂದು ಸುಮ್ಮನೆ ಸಿಂಪಲ್ ಟ್ರಿಕ್ ಅಲ್ಲಿ ಹೇಗೆ ನೆನ್ಪಿಟ್ಕೊಂಡಿದ್ವಿ ನೋಡಿ, ಮುಂಚೆ ಎಲ್ಲ ಕೂಡ ನಾವು ನೋಡಿದೀರಾ ಇದನ್ನ. ಏನ್ ಹೇಳಿ, ಹೌ ಮೆನಿ ಸಿಗ್ಮಾ ಬಾಂಡ್ಸ್ ಕಾರ್ಬನ್ ಫಾರ್ಮ್ಸ್? If it forms 4, it is sp3. If it forms 3 sigma bonds, it is sp2. If it forms 2 sigma bonds, it is sp. So ಇದರ ಪ್ರಕಾರ ಇಲ್ಲಿ ಎಷ್ಟಿದೆ,
ಡಬಲ್ ಬಾಂಡ್ ಅಲ್ಲಿ ಒಂದು ಸಿಗ್ಮಾ ಬಾಂಡ್ ಇದೆ, ಒಂದು ಪೈ ಬಾಂಡ್, ನಮಗೆ ಪೈ ಬಾಂಡ್ ಇದೆ ಬೇಡ, ಒಂದು ಸಿಗ್ಮಾ ಬಾಂಡ್. ಸೊ 1, ಇಲ್ಲಿ ಇನ್ನೊಂದು 2 and 3. So this is sp2 carbon. Now coming to ಡ್ರೈ ಐಸ್. ಡ್ರೈ ಐಸ್ ಅಂದ್ರೆ ಏನು? ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್. ಇಲ್ಲಿ 4 ಬಾಂಡ್, 2 ಆಕ್ಸಿಜನ್ ಆಟಮ್. ಸೊ 2 ಪೈ 2 ಸಿಗ್ಮಾ ಬಾಂಡ್. 2 ಸಿಗ್ಮಾ ಬಾಂಡ್ ಹಾಕಿದ ತಕ್ಷಣ ಏನಾಯ್ತು? ಇಟ್ ಈಸ್ ಅಂಡರ್ ಗೋಯಿಂಗ್ sp ಹೈಬ್ರಿಡೈಸೇಷನ್. ಸೊ ನಮ್ಮ ಆನ್ಸರ್ ಏನಿಲ್ಲಿ? ಡ್ರೈ ಐಸ್. ಯಾಕೆಂದ್ರೆ ಡ್ರೈ ಐಸ್ ಅಲ್ಲಿ ಇರುವಂತದ್ದು sp2 ಹೈಬ್ರಿಡೈಸೇಷನ್ ಅಲ್ಲ, ಇಟ್ ಇಸ್ sp hybridization. So for the question number 14, the answer is D, dry ice. 15th question. The catenation in group 14 elements is in the order. ಈ ಆರ್ಡರ್ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಡೈರೆಕ್ಟ್ಲಿ ಇದೆ. ಏನು ಆರ್ಡರ್? ಅದ್ ಮೆಮೊರಿಯಿಂದ ನಾವು ನೆನಪು ಮಾಡ್ಕೊಂಡು ಬರೀಬಹುದು. ಆದ್ರೆ what exactly catenation is? Catenation ಅಂತ ಹೇಳಿದ್ರೆ it is the property of the atom of an element to bond with other elements by covalent bond to form long chains or rings. ಅಲ್ವಾ? ಕಾರ್ಬನ್ ಕ್ಯಾಟನೇಷನ್ ಪ್ರಾಪರ್ಟಿ ಇಂದ ನಮ್ಗೆ ಇಷ್ಟು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇರುವಂತದ್ದು. ಇವತ್ತು ಲಾರ್ಜ್ ನಂಬರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇದೆ. ವೆರಿ ಫೆಮಿಲಿಯರ್ ಥಿಂಗ್. ಇಟ್ ಹಸ್ ಗಾಟ್ ಹೈ ಎಕ್ಸ್ಟೆನ್ಸಿವ್ಲಿ ಹೈ ಕ್ಯಾಟನೇಷನ್ ಪ್ರಾಪರ್ಟಿ. ಸೊ ಕಾರ್ಬನ್ ನ ಎಕ್ಸ್ಟೆನ್ಸಿವ್ಲಿ ಕ್ಯಾಟನೇಷನ್ ಪ್ರಾಪರ್ಟಿ ಇರೋದ್ರಿಂದ ನಮ್ಗೆ ಆಲ್ರೆಡಿ ಗೊತ್ತಿದೆ ಏನು? ಎ ಅಂಡ್ ಬಿ ಆರ್ ದ ಇದೆರಡರಲ್ಲೇ ಇರಬೇಕು ಅಂತ ಹೇಳಿ. ಈಗ ಇರುವಂತದ್ದು ಎ ಮತ್ತು ಬಿ ಎರಡರಲ್ಲೂ ಕೂಡ ಕಾರ್ಬನ್ ಇಸ್ ದ ಟಾಪ್ ಮೋಸ್ಟ್ ಪೊಸಿಷನ್ ಅಂಡ್ ರೆಸ್ಟ್ ವಿ ಹ್ಯಾವ್ ಟು ಥಿಂಕ್ ಆಫ್. ಈಗ these are the elements there, alva. Remember that as the atomic size increases, ಏನಾಗುತ್ತೆ? ಬಾಂಡ್ ಲೆಂತ್ ಇನ್ಕ್ರೀಸ್ ಆಗುತ್ತೆ. ಅಟಾಮಿಕ್ ಸೈಜ್ ಇನ್ಕ್ರೀಸ್, ಅಟಾಮಿಕ್ ಸೈಜ್ ಕಡಿಮೆ ಇದ್ದಾಗ ಆರ್ಬಿಟಲ್ ಗಳ ಸೈಜ್ ಸಣ್ಣದಿರುತ್ತೆ, ಅವುಗಳ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪ್ ಕೂಡ ಜಾಸ್ತಿ ಆಗುತ್ತೆ. ಸೈಜ್ ದೊಡ್ಡದಾಗ್ತಾ ಹೋದ ಹಾಗೆ ಏನಾಗುತ್ತೆ? ಆರ್ಬಿಟಲ್ ಸೈಜು ಜಾಸ್ತಿ ಆಗುತ್ತೆ, ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪ್ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಬಾಂಡ್ ಲೆಂತ್ ಕೂಡ ಏನಾಗುತ್ತೆ? ಕಡಿಮೆ ಆಗ್ತಾ ಬರುತ್ತೆ. ಹೌದಾ? ಅಟಾಮಿಕ್ ಕಡಿಮೆ ಸೈಜ್ ಜಾಸ್ತಿ ಆದಷ್ಟೇ ಬಾಂಡ್ ಲೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ as the atomic size increases, bond length increases. Bond length increase ಆದಾಗ ಬಾಂಡ್ ಎಂಥಾಲ್ಪಿ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಕ್ಯಾಟನೇಷನ್ ಪ್ರಾಪರ್ಟಿ ಕೂಡ ಹಾಗಾಗಿ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಹಾಗಾಗಿ ಕಾರ್ಬನ್ ಇಂದ ಸಿಲಿಕಾನಿಗೆ ಬಂದಾಗ ಕ್ಯಾಟನೇಷನ್ ಪ್ರಾಪರ್ಟಿ ಕಡಿಮೆ ಆಗುತ್ತೆ. ಅಲ್ಲಿಂದ ಮತ್ತೆ ಜರ್ಮೇನಿಯಂಗೆ ಕಡಿಮೆ ಆಗುತ್ತೆ. ಜರ್ಮೇನಿಯಂ ಮತ್ತು ಟಿನ್ನು ಅವುಗಳದ್ದು ಸ್ವಲ್ಪ ಸಿಮಿಲರ್ ಬರೋದ್ರಿಂದ ಆಪ್ಷನ್ ಇಸ್ ಬಿ ಮಕ್ಕಳೇ, ನಾಟ್ ಎ. ಆಪ್ಷನ್ ಇಸ್ ಬಿ ಬಿಕಾಸ್ ಜರ್ಮೇನಿಯಂ and tin, they have got similarity in their sizes and therefore the catenation property is also found to be with similar. Hagagi option is B. 16th question. Identify the amphoteric oxide. Ivaga ella kotiruವಂತ ಎಲಿಮೆಂಟ್ಸ್ ಯಾವುದು? ಗ್ರೂಪ್ 14, ಕಾರ್ಬನ್, ಸಿಲಿಕಾನ್, tin and germanium. Recall these elements of the group 14, they form two types of oxides, monoxides and dioxides, MO and MO2. ನಮಗೆ ಕೊಟ್ಟದ್ದು ಡೈಆಕ್ಸೈಡ್ ಇರಲಿ ಆಗಲಿ ಕೂಡ. Carbon monoxide is neutral in nature. Silicon monoxide, listen carefully children, silicon monoxide exists only at high temperature. So for that reason, I'm not mentioning its state over here. Then germanium monoxide is acidic in nature. Tin and lead, both their monoxides are amphoteric in nature. So monoxides are neutral, acidic ಮತ್ತೆ amphoteric ಬಂತು. Now comes dioxides. In carbon dioxide, you know it's acidic. Silicon dioxide, germanium dioxide, all the three are acidic in nature. Whereas tin and lead are amphoteric in nature. Oxides, their dioxides is amphoteric in nature. ನೋಡಿ ಇಲ್ಲಿ ನಾವು ಒಂದು ಕಾನ್ಸ್ಟೆಂಟ್ ಆಗಿ ಒಂದು ನೆನಪಿಟ್ಕೋಬಹುದು. ಏನು? ಟಿನ್ ಮತ್ತೆ ಲೆಡ್ ಇದು ಮೊನಾಕ್ಸೈಡ್ ಮತ್ತೆ ಡೈಆಕ್ಸೈಡ್ ಎರಡೂ ಕೂಡ amphoteric in nature. ಜರ್ಮೇನಿಯಂ ಮೊನಾಕ್ಸೈಡ್ ಡೈಆಕ್ಸೈಡ್ ಹಾಗೆ ಅಸಿಡಿಕ್ ಇನ್ ನೇಚರ್. ಯಾರು? ಕಾರ್ಬನ್ ಮಾತ್ರ ಚೇಂಜ್ ಮಾಡ್ಕೊತಾ ಇರುತ್ತಲ್ವಾ, ನ್ಯೂಟ್ರಲ್ ಇಂದ ಅಸಿಡಿಕ್ ಆಗ್ತದೆ, ಮೊನಾಕ್ಸೈಡ್ ಇಂದ ಡೈಆಕ್ಸೈಡ್. ಓಕೆ, ಅದಿರ್ಲಿ. ಈಗ ನಮಗೆ ಏನ್ ಹೇಳಿದ್ದಾರೆ? ಆಂಫೋಟೆರಿಕ್ ಆಕ್ಸೈಡ್ ಅನ್ನ ಐಡೆಂಟಿಫೈ ಮಾಡಿ ಅಂತ ಹೇಳಿದ್ದಾರೆ. ಅಂದ್ರೆ ಅದು ಏನಾಗಿರ್ಬೇಕು? ಐದರ್ ಟಿನ್ ಆರ್ ಲೆಡ್ ಆಗಿರ್ಬೇಕು. ನಮಗೆ ಕೊಟ್ಟಿರುವಂತಹ ಆಪ್ಷನ್ ಅಲ್ಲಿ ಯಾವ್ದಿದೆ? ಟಿನ್ ಇದಿದೆ, ಡೈಆಕ್ಸೈಡ್. ಸೊ ದ ಆನ್ಸರ್ ಇಸ್ ಸಿ, tin dioxide is amphoteric in nature. Question number 17. The relative stability of the +1 oxidation state. ಇವಾಗ
ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಸೆಂಟೆನ್ಸ್ ಇದೆ ಏನು heavier elements have higher heavier elements have stable +1 oxidation state. Reason ಏನು? ಇದು ನಮ್ಮ ಎಲಿಮೆಂಟ್ಸ್ ಇವುಗಳು ಅಲ್ವಾ. ಇದಕ್ಕೆ ರೀಸನ್ ಏನಂತ ಹೇಳಿದ್ರೆ we call it because of a effect called inert pair effect. ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಎಫೆಕ್ಟ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಇಟ್ ಇಸ್ ಕಾಲ್ಡ್ inert pair effect. ಏನಪ್ಪ ಈ ಇನರ್ಟ್ ಪೇರ್ ಎಫೆಕ್ಟ್ ಅಂತ ಹೇಳಿದ್ರೆ ನಾವು ಆಲ್ರೆಡಿ ಹೇಳಿದೀವಿ ಏನು ಎಸ್ ಅಲ್ಲಿ ಎಲೆಕ್ಟ್ರಾನ್ಸ್ ಇದೆ, ಇಟ್ ಇಸ್ ಪೇರ್, ಯಾವುದೇ ಒಂದಿರಲಿ ಎಸ್ ಅಲ್ಲಿ ಎಲೆಕ್ಟ್ರಾನ್ಸ್ ಇದೆ, ಇಟ್ ಇಸ್ ಇನ್ ದ ಪೇರ್ಡ್ ಫಾರ್ಮ್ ಅಂತ ಹೇಳಿದೀವಿ ಅಲ್ವಾ. ಈ ಪೇರ್ಡ್ ಇಲೆಕ್ಟ್ರಾನ್ಸ್ ಗೆ ಬಾಂಡಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಅಷ್ಟಾಗಿ ಇಂಟ್ರೆಸ್ಟ್ ಇರುವುದಿಲ್ಲ. ಯಾರ್ ಪೇರ್ ಇಂಟ್ರೆಸ್ಟ್ ಅಷ್ಟಾಗಿ ಬಾಂಡಿಂಗ್ ಅಲ್ಲಿ ಇರುವುದಿಲ್ಲ ಆಯ್ತಾ. ಆದ್ರೆ ಹಾಗಾಗಿ ಏನಾಯ್ತು, ನಮಗೆ ಬಾಂಡಿಂಗ್ ಹಿಂಗೆ ಸಿಗುವುದು ಯಾವುದು ಪಿ ಅಲ್ಲಿ ಇರುವಂತ ಎಲೆಕ್ಟ್ರಾನ್. ಇದು ಯಾವ ಎಲಿಮೆಂಟ್, ಇದು ಬೋರಾನ್ ಫ್ಯಾಮಿಲಿ ಅಂದ್ರೆ ದಿಸ್ P1 ಕಾನ್ಫಿಗರೇಷನ್. ಹಾಗಾಗಿ ಏನಾಗುತ್ತೆ ಎಸ್ ನ ರಿಲೆಕ್ಟೆನ್ಸ್ ಇಂದಾಗಿ ನಮಗೆ ಒಂದು ಆಕ್ಸಿಡೇಷನ್ ಸ್ಟೇಟ್ ಸಿಗುತ್ತೆ, ಏನದು +1 ಆಕ್ಸಿಡೇಷನ್ ಸ್ಟೇಟ್. ಆದ್ರೆ ಸೈಜ್ ಇನ್ಕ್ರೀಸ್ ಆದ ಹಾಗೆ ಏನಾಗ್ತದೆ ಇವುಗಳ ಮಧ್ಯದಲ್ಲಿ ಡಿ ಎಲೆಕ್ಟ್ರಾನ್ಸ್ ಎಫ್ ಎಲೆಕ್ಟ್ರಾನ್ಸ್ ಎಲ್ಲವೂ ಕೂಡ ಬರ್ತವೆ ಅಲ್ವಾ. ಇವುಗಳು ಏನ್ ಮಾಡ್ತವೆ ಪೂವರ್ ಶೀಲ್ಡಿಂಗ್ ಎಫೆಕ್ಟ್ ಏನೋ ತೋರಿಸುತ್ತೆ. ಆದ್ರೆ ಈ ಎಸ್ ನ ರಿಲೆಕ್ಟೆನ್ಸಿ ಅಂದ್ರೆ ಎಸ್ ಗೆ ಎಲೆಕ್ಟ್ರಾನ್ ಎಲೆಕ್ಟ್ರಾನ್ ನ ಶೇರ್ ಮಾಡುದು ಇನ್ನೂ ಇಷ್ಟವೇ ಆಗುದಿಲ್ಲ, ಬಿಕಾಸ್ ಇಟ್ ಇಸ್ ಸ್ಟಿಲ್ ಕ್ಲೋಸ್ಲಿ ಹೆಲ್ಡ್ ಬೈ ದ ನ್ಯೂಕ್ಲಿಯಸ್. ಹಾಗಾಗಿ as we come down the group children, the reluctancy or what you call the inert pair effect goes on increasing. The inert pair effect goes on increasing. ಹಾಗಾಗಿ ಏನಾಗುತ್ತೆ ಇವುಗಳು ಹೈಯರ್ ಎಲಿಮೆಂಟ್ಸ್ ಏನಿದೆ they would prefer showing only the oxidation state with respect to the P. ಹಾಗಾಗಿ +1 oxidation state ಏನಾಗುತ್ತೆ stability increases down the group. So thallium has got higher stability in +1 state than indium, than gallium, than aluminium. Hagagi the option A is the correct answer. 18th question. Which among the following doesn't fume in moist air due to the formation of HCl? ಇವಾಗ ನಾವು ಕಲ್ತಿದೀವಿ ಏನು boron trichloride and aluminum chloride anhydrous form alli they form fumes with moist air because of the formation of HCl. ಇವುಗಳ ಎರಡರ ಬಗ್ಗೆ ಗೊತ್ತಿಲ್ಲ. ಅದು ನಮಗೊಂದು ವಿಚಾರ ಗೊತ್ತಿದೆ ಏನು boron and silicon are diagonally related to one another, and believe it, this is also fuming in moist air. This is a similarity. ನಮಗೆ ಈಗಿನ ಸಿಲೆಬಸ್ ಅಲ್ಲಿ ಸಿಮಿಲಾರಿಟಿ ತೆಗೆದು ಹಾಕಿದ್ದಾರೆ, ಬಟ್ ವಿ ನೋ ದ ಕಾನ್ಸೆಪ್ಟ್ ಆಫ್ ಡಯಾಗ್ನಲ್ ರಿಲೇಶನ್ಶಿಪ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಕಲ್ತಿರುವಂತದ್ದು. ಸೊ ಬೋರಾನ್ ಮತ್ತು ಸಿಲಿಕಾನ್ ಪೀರಿಯಾಡಿಕ್ ಟೇಬಲ್ ನ ಇದರ ಪ್ರಕಾರವೇ ಡಯಾಗ್ನಲಿ ರಿಲೇಟೆಡ್ ಇರೋದ್ರಿಂದ ಅಂಡ್ ದೀಸ್ ಬೋತ್ ಕ್ಲೋರೈಡ್ಸ್ ಆರ್ ಫ್ಯೂಮಿಂಗ್ ಇನ್ ಏರ್. ಸೊ ಉಳ್ಕೊಂಡದ್ದು ಯಾವುದು ಗ್ಯಾಲಿಯಂ ಮಾತ್ರ. ಸೊ ಗ್ಯಾಲಿಯಂ ಇಸ್ ದ ಆನ್ಸರ್, ದಟ್ ಇಸ್ ಡಿ ಇಸ್ ದ ಆನ್ಸರ್. Study well and score well in your coming examination. All the very best to all of you. Thank you.